कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यासः प्रचोदयात्। जनमेजयः कथं प्रयातो दाचार्हो महात्मा मधुसूदनः कानि वा व्रजतस्तस्य निमित्तानि ಮಹೌಜಸಃ. ಜನಮೇಜಯ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಅಧ್ಯಾಯ 75ನೆಯ ಅಧ್ಯಾಯ, ಉದ್ಯೋಗ ಪರ್ವದಲ್ಲಿ 75ನೆಯ ಅಧ್ಯಾಯ. ಜನಮೇಜಯ ಕೇಳ್ತಾನೆ, ಕಥಂ ಪ್ರಯಾತೋ ದಾಶಾರ್ಹ, ಕೃಷ್ಣನ ನಡೆಯ ವೈಭವ ಏನು? ತಸ್ಯ ವ್ರಜತಃ ಕಾನಿ ನಿಮಿತ್ತಾನಿ, ಅವನು ನಡೆದಾಗ ಪ್ರಕೃತಿ ಹೇಗೆ ಸ್ಪಂದಿಸಿತು? ಶಕುನ ಆಗಲಿ ಅಥವಾ ಪ್ರಾಣಿಗಳ ಸೂಚನೆ ಆಗಲಿ, ಅದು ಪ್ರಕೃತಿಯ ಪಿಸುಮಾತು. ನಾವು ಇವತ್ತು ಪ್ರಕೃತಿಯಿಂದ ಬಹಳ ದೂರ ಹೋಗಿದ್ದೇವೆ, ಆದ್ದರಿಂದಾಗಿ ಕೆಲವೊಂದು ಕಡೆ ಮಿಸ್ಮ್ಯಾಚ್ ಆಗೋದಿದೆ. ಆದರೆ ಅದು ಪ್ರಕೃತಿಯಲ್ಲಿ ಅತ್ಯಂತ ಸಹಜವಾಗಿ ಇರುವಂತಹ ಒಂದು ಸೂಚನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ವೈಶಂಪಾಯನಃ ತಸ್ಯ ಪ್ರಯಾಣೇ ಯಾನ್ಯಾಸನ್ ನಿಮಿತ್ತಾನಿ ಮಹಾತ್ಮನಃ ತಾನಿ ಮೇ ಶೃಣು ದಿವ್ಯಾನಿ ದೈವಾನಿ ಔತ್ಪತ್ತಿಕಾನಿ ಚ. ಆಗ ವೈಶಂಪಾಯನರು ಉತ್ತರ ಕೊಡ್ತಾ ಇದ್ದಾರೆ, ಆಯಿತು ಹೇಳ್ತೇನೆ ಕೇಳು. ಕೃಷ್ಣ ಪ್ರಯಾಣ ಮಾಡುವಾಗ ಏನೇನು ನಿಮಿತ್ತಗಳಾಯಿತು ಅಂತ. ನಿಮಿತ್ತಗಳು 2-3 ತರಹ ಆಗತ್ತೆ. ಒಂದು ದಿವ್ಯಾನಿ, ಆಕಾಶದಲ್ಲಿ ಆಗುವಂಥದ್ದು. ಇನ್ನೊಂದು ದೈವಾನಿ, ದೇವತೆಗಳು ಹೃದಯದ ಒಳಗಡೆ ಸೂಚನೆಯನ್ನು ಕೊಡುವಂಥದ್ದು. ಔತ್ಪಾತಿಕಾನಿಚ, ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳು. ಈ 3 ತರಹದ ಬದಲಾವಣೆಗಳು. ಇದನ್ನು ಇನ್ನೊಂದು ರೀತಿಯಿಂದಲೂ ಹೇಳ್ತಾರೆ, ದಿವ್ಯಂ ಭೌಮಂ ಚ ಶಾರೀರಂ ಅಂತ. ಒಂದು ಆಕಾಶದಲ್ಲಿ ಆಗುವಂತಹ ಸೂಚನೆಗಳು, ಹಕ್ಕಿಗಳ ಕಲರವ ಮತ್ತು ಮೋಡ ಇತ್ಯಾದಿಗಳಲ್ಲಿ ಆಗುವಂತಹ ಸೂಚನೆಗಳು. ಇನ್ನೊಂದು ದೇಹದಲ್ಲಿ ಆಗುವಂತಹ ಸೂಚನೆಗಳು. ಇನ್ನೊಂದು ಭೂಮಿಯಲ್ಲಿ ಆಗುವಂತಹ ಸೂಚನೆಗಳು. 3 ತರಹ ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ಬೇರೆ ತರಹ ಹೇಳೋದು. ಇದಕ್ಕಾಗಿಯೇ ಒಂದು ಬ್ರಾಹ್ಮಣವೇ ಇದೆ, ಷಡ್ವಿಂಶ ಬ್ರಾಹ್ಮಣ ಅಂತ. ವೇದ ಸಂಹಿತೆಯ ಒಂದು ಭಾಗ ಷಡ್ವಿಂಶ ಬ್ರಾಹ್ಮಣ ಅಂತ ಹೇಳ್ತಾರೆ. ಅದರಲ್ಲಿ ಏನೇನು ಸಮಸ್ಯೆಗಳು, ನಮ್ಮ ಸಮಸ್ಯೆಗಳನ್ನು ಹೇಳುವ ಅಥವಾ ಒಳ್ಳೆಯದನ್ನು ಹೇಳುವ ಶಕುನಗಳು ಏನೇನು ಅಂತ ಒಂದು ದೊಡ್ಡ ಲಿಸ್ಟ್ ಇದೆ. ಆಮೇಲೆ ಅದು ಬೃಹತ್ ಸಂಹಿತೆಯಲ್ಲಿ ವಿಸ್ತಾರವಾಗಿ ಇದೆ. ವರಾಹಮಿಹಿರನ ಬೃಹತ್ ಸಂಹಿತೆ. ಪ್ರಾಕೃತಿಕ ವಿಕೋಪ ಅಂದರೆ ಅದಕ್ಕೆ ಮುನ್ಸೂಚನೆಯಾಗಿ ಏನೇನಿರುತ್ತೆ ಇತ್ಯಾದಿಗಳೆಲ್ಲ. ಇಲ್ಲಿ ಆ 3 ಏನೇನಾಯಿತು ಅಂತ ಹೇಳ್ತಾ ಇದ್ದಾರೆ. ಅನಭ್ರೇ ಶನಿ ನಿರ್ಘೋಚ ಸ ವಿದ್ಯುತ್ ಸಮಜಾಯತ ಅನ್ವಗೇವ ಚ ಪರ್ಜನ್ಯ ಪ್ರಾವರ್ಷತ್ ವಿಘನೆ ಭೃಶಂ. ಅನಭ್ರೇ ಅಶನಿ ನಿರ್ಘೋಷ, ಆಕಾಶದಲ್ಲಿ ಆಗುವ ಸೂಚನೆಗಳೇನು? ಅನಭ್ರೇ, ಮೋಡ ಇರಲಿಲ್ಲ. ಅಶನಿ ನಿರ್ಘೋಷ, ಸಿಡಿಲು ಬರ್ತಾ ಇತ್ತು, ಸಿಡಿಲಿನ ಸದ್ದು. ಸ ವಿದ್ಯುತ್, ಮಿಂಚು ಕೂಡ ಕಂಡಿತು. ಅನ್ವಗೇವ ಚಪರ್ಜನ್ಯ ಪ್ರಾವರ್ಷತ್ ವಿಘನೆ ಭೃಶಂ, ಮೋಡ ಇರಲಿಲ್ಲ, ಮಳೆ ಆಯಿತು. ಪ್ರತ್ಯಗೂಹು ಮಹಾನದ್ಯ ಪ್ರಾಂಗುಖಾ ಸಿಂಧು ಸತ್ತಮಾ ವಿಪರೀತಾ ದಿಶಸ್ಸರ್ವಾ ನ ಪ್ರಾಜ್ಞಾಯತ ಕಿಂಚನ. ಪ್ರತ್ಯಗೂಹು, ಆಗ ಸುಮಾರು ಚಳಿಗಾಲ, ನದಿಗಳು ಮೈದುಂಬಿ ಹರಿಯುವ ಕಾಲವೇ. ಆದರೆ ನದಿಗಳೆಲ್ಲ ಒಂದು ಸ್ವಲ್ಪ ಕ್ಷಣ ಕಾಣಲೇ ಇಲ್ಲವಂತೆ. ಪ್ರತ್ಯಗೂಹು, ರಿವರ್ ಬೆಡ್ಡಿನ ಒಳಗಡೆ ತಮ್ಮನ್ನು ಮುಚ್ಚಿಕೊಂಡವೋ ಎನ್ನುವಂತೆ ಅನ್ನಿಸ್ತಾ ಇತ್ತು. ಪ್ರಾಂಗುಖಾ ಸಿಂಧು ಸತ್ತಮಾಹ, ಸಾಮಾನ್ಯವಾಗಿ ಬೇರೆ ದಿಕ್ಕಿಗೆ ಹರಿಯುವಂತಹ ನದಿಗಳೆಲ್ಲ ಪ್ರಾಂಗುಖಾಹ, ಬೇರೆ ದಿಕ್ಕಿಗೆ ಹರಿದಂತೆ ಕಾಣಿಸ್ತಾ ಇತ್ತು. ವಿಪರೀತ ದಿಶಸ್ಸರ್ವಾಹ,
ಇದು ಪೂರ್ವವೋ ಪಶ್ಚಿಮವೋ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ನ ಪ್ರಾಜ್ಞಾಯತ ಕಿಂಚನ. ಪ್ರಾಜ್ವಲನ್ನಾಜ್ಞಯೋ ರಾಜನ್ ಪೃಥಿವೀ ಸಮಕಂಪತ ಉದಪಾನಾಶ್ಚ ಕುಂಭಾಶ್ಚ ಪ್ರಾಸಿಂಚನ್ ಶತಶೋಜಲಂ. ಪ್ರಾಜ್ವಲನ್ನಾಜ್ಞಯ, ಹೋಮ ಮಾಡುವಾಗ ಎಷ್ಟೇ ಹವಿಸ್ಸು ಹಾಕಿದರೂ ತುಪ್ಪ ಹಾಕಿದರೂ ಅಗ್ನಿ ಉರಿಲಿಲ್ಲ. ಪೃಥಿವೀ ಸಮಕಂಪತ, ಭೂಮಿ ನಡುಗಿದಂತಾಯಿತು. ಉದಪಾನಾಶ್ಚ ಕುಂಭಾಶ್ಚ ಪ್ರಾಸಿಂಚನ್ ಶತಶೋಜಲನ್. ಉದಪಾನ ಅಂತಂದರೆ ಬಾವಿ, ಕುಂಭ ಅಂದರೆ ನೀರು. ನೀರು ಸೋರ್ತಾನೆ ಇತ್ತು, ಬಾವಿಯಿಂದ ನೀರು ಚಿಮ್ಮಲಿಕ್ಕೆ ಶುರು ಆಯಿತು. ತಮಸ್ಸಂವೃತಮಪ್ಯಾಸೀತ್ ಸರ್ವಂ ಜಗದಿದಂ ತದಾ ನದಿಶೋ ವಿದಿಶೋ ರಾಜನ್ ಪ್ರಜ್ಞಾಯಂತೆ ಸ್ಮರೇಣುನಾ. ಎಲ್ಲ ಕಡೆ ಕತ್ತಲೋ ಕತ್ತಲು. ನದಿಶೋ ವಿದಿಶೋ ರಾಜನ್, ದಿಕ್ಕುಗಳು ಯಾವುದು ಏನು ಗೊತ್ತಾಗಲಿಲ್ಲ. ಯಾವುದರಿಂದ? ರೇಣುನಾ, ಎಲ್ಲ ಕಡೆ ಧೂಳು, ಏನು ಗೊತ್ತಾಗ್ತಾ ಇಲ್ಲ. ಪ್ರಾದುರಾಸೀನ್ ಮಹಾನ್ ಶಬ್ದ ಖೇ ಶರೀರಮದೃಶ್ಯತ ಸರ್ವೇಷು ರಾಜನ್ ದೇಶೇಷು ತದದ್ಭುತಮಿವಾಭವತ್. ಎಲ್ಲ ಕಡೆ ಖೇ ಶರೀರಮದೃಶ್ಯತ, ಆಕಾಶದಲ್ಲಿ ಒಂದು ಶರೀರ ಕಂಡಿತು. ತದದ್ಭುತಮಿವಾಭವತ್, ಎಲ್ಲರಿಗೂ ಕಂಡಿದೆ, ಒಬ್ರಿಗಲ್ಲ. ಯಾರಿಗೋ ಒಬ್ರಿಗೆ ಆಕಾಶದಲ್ಲಿ ಶರೀರ ಕಂಡಿದ್ದಲ್ಲ, ಎಲ್ಲರಿಗೂ ಒಟ್ಟಿಗೆ ಕಂಡಿದೆ. ತದದ್ಭುತಮಿವಾಭವತ್, ಅದೊಂದು ಅದ್ಭುತವೇ ಎನ್ನುವಂತಾಯಿತು. ಯಾರದು ಅಂತ ಗೊತ್ತಿಲ್ಲ. ಪ್ರಾಮಥ್ನಾತ್ ಹಾಸ್ತಿನಪುರಂ ವಾತೋ ದಕ್ಷಿಣ ಪಶ್ಚಿಮ 6 ಜನ ಸ್ತೃಣಶೋ ವೃಕ್ಷಾನ್ ಪರುಷೋಭಿಮನಿಸ್ವನಃ. ದೇವರು ಬರ್ತಾ ಇರುವ ಎಫೆಕ್ಟು ಅಲ್ಲೇನಾಯಿತು ಹಸ್ತಿನಪುರದಲ್ಲಿ ಅಂದರೆ, ಪ್ರಾಮಥ್ನಾತ್ ಹಸ್ತಿನಪುರಂ ವಾತೋ ದಕ್ಷಿಣ ಪಶ್ಚಿಮ, ದಕ್ಷಿಣ ದಿಕ್ಕಿಗೂ ಪಶ್ಚಿಮ ದಿಕ್ಕಿಗೂ ಹೋಗ್ತಾ ಇರುವಂತಹ ಗಾಳಿ. ಪ್ರಾಮಥ್ನಾತ್ ದಕ್ಷಿಣ, ಅದು ಹಸ್ತಿನಪುರವನ್ನೇ ನಡುಗಿಸಿತು. 6 ಜನ ಸ್ತೃಣಶೋ ವೃಕ್ಷಾನ್, ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದುವು. ಯತ್ರ ಯತ್ರ ಚ ವಾರ್ಷ್ಣೇಯೋ ವರ್ತತೆ ಪತಿಭಾರತ ತತ್ರ ತತ್ರ ಸುಖೋ ವಾಯು ಸರ್ವಂ ಚಾಶೀತ್ ಪ್ರದಕ್ಷಿಣಂ. ಈ ಎಲ್ಲ ಘೋರವಾದ ನಿಮಿತ್ತಗಳು ಆಗಿದ್ದು ಹಸ್ತಿನಪುರದಲ್ಲಿ. ಆದರೆ ಕೃಷ್ಣ ಎಲ್ಲಿ ಎಲ್ಲಿ ಹೋಗ್ತಾನೆ ಅಲ್ಲಿ ತತ್ರ ತತ್ರ ಸುಖೋ ವಾಯು, ತಂಗಾಳಿ ಬೀಸ್ತಾ ಇದೆ. ಸರ್ವಂ ಚಾಸೀತ್ ಪ್ರದಕ್ಷಿಣಂ, ಎಲ್ಲವೂ ಕೂಡ ಎಡಗಡೆಯಿಂದ ಬಳಸಿ ಬಲಗಡೆಗೆ ಬರ್ತಾ ಇವೆ ದೇವರದ್ದಾಗಬೇಕಾದ್ರೆ. ವವರ್ಷ ಪುಷ್ಪವರ್ಷಂಚ ಕಮಲಾನಿ ಚ ಭೂರಿಚ ಸಮಶ್ಚ ಪಂಥಾ ನಿರ್ದುಃಖ ವ್ಯಪೇತ ಕುಶಕಂಟಕ. ವವರ್ಷ ಪುಷ್ಪವರ್ಷಂಚ, ಹೂಮಳೆ ಆಗ್ತಾ ಇದೆ. ಅವನು ಹೋಗ್ತಾ ಇರುವಾಗ ಹಣ್ಣು ಬಿಡುವ ಹೂ ಬಿಡುವ ಮರಗಳಿಂದ ಹೂಮಳೆ. ಕಮಲಾನಿ ಚ ಭೂರಿಚ, ಸರೋವರದಿಂದ ಕಮಲಗಳು ಗಾಳಿಯಿಂದ ಮೇಲೆದ್ದು ಬಂದುವಂತೆ ದೇವರ ಕಾಲ ಬಳಿ ಬಿದ್ದವು. ಸಮಶ್ಚ ಪಂಥಾ ನಿರ್ದುಃಖ, ಒಂದು ಚೂರು ಹಂಸು ಮೊದಲಾದವುಗಳಿರಲಿಲ್ಲ, ವೇಗ ತಡೆ. ಇವಾಗ ನಾವೇನು ನೋಡ್ತೇವೆ, ಉಬ್ಬು, ರಸ್ತೆಯ ಉಬ್ಬು, ಅದು ಯಾವುದೂ ಇರಲಿಲ್ಲ. ಸಮಶ್ಚ ಪಂಥಾಹ, ನೇರವಾದ ಯಾವುದೇ ಧೂಳಿಲ್ಲದ ದಾರಿ. ವ್ಯಪೇತ ಕುಶಕಂಟಕ, ಮುಳ್ಳು ಕೂಡ ಇರಲಿಲ್ಲ. ಸಂಗಚ್ಚನ್ ಬ್ರಾಹ್ಮಣೈರಾಜನ್ ತತ್ರ ತತ್ರ ಮಹಾಭುಜ ಅರ್ಚ್ಯತೆ ಮಧುಪರ್ಕೈಶ್ಚ ವಸುಭಿಶ್ಚ ವಸುಪ್ರದಃ. ಅಲ್ಲಿ ಅಲ್ಲಿ ಬ್ರಾಹ್ಮಣರು ಎದುರುಗೊಳ್ತಾ ಇದ್ರು, ಅವನಿಗೆ ಸತ್ಕಾರಗಳನ್ನು ಮಾಡ್ತಾ ಇದ್ರು, ಮಧುಪರ್ಕದಿಂದ ಪೂಜೆ ಮಾಡ್ತಾ ಇದ್ರು. ಮಧುಪರ್ಕ ಅಂತಂದರೆ ಮೊಸರು ಹಾಗೂ ಜೇನುತುಪ್ಪದ ಮಿಶ್ರಣ. ತಂಕಿರಂತಿ ಮಹಾತ್ಮಾನಂ ವನ್ಯೈ ಪುಷ್ಪೈ ಸುಗಂಧಿಭಿ ಸ್ತ್ರೀಯ ಪಥಿ ಸಮಾಗಮ್ಯ ಸರ್ವಭೂತ ಹಿತೇರತಂ. ಕಾಡಿನ ಹೂಗಳನ್ನು ಆಯ್ದು ತಂದು ಹೆಣ್ಣು ಮಕ್ಕಳು ದೇವರನ್ನ ಸಸ್ಯಗಳಿಂದ, ಆ ಹೂಗಳಿಂದ ಪೂಜಿಸ್ತಾ ಇದ್ರು. ತಂಶಾಲಿ ಭವನಂ ರಮ್ಯಂ ಸರ್ವಸಸ್ಯ ಸಮಾಚಿತಂ ಸುಖಂ ಪರಮಧರ್ಮಿಷ್ಠಂ ಅತ್ಯಗಾನ್ ಮಧುಸೂದನ. ಸಶಾಲಿ ಭವನಂ, ಅಲ್ಲಿ ಅಲ್ಲಿ ರೈತರ ಗೋಡೌನುಗಳು, ಅದನ್ನು ನೋಡಿಕೊಂಡು ಎಲ್ಲ ಸಸ್ಯಗಳಿಂದ ಕೂಡಿರುವ ತುಂಬಿರುವ ಕಣಜ. ಶಾಲಿಭವನ ಅಂದರೆ ಕಣಜ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಕಣಜವನ್ನು ಇದರಲ್ಲಿ ಹೇಗೆ ಹೇಳೋದು?
ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಶಾಲಿಭವನ ಅಂತ. ಆ ಶಾಲಿಭವನವನ್ನೆಲ್ಲ ನೋಡಿಕೊಂಡು ಹೋದ. ಧಾನ್ಯದಿಂದ ತುಂಬಿರುವಂತಹ ಕಣಗಳನ್ನು ನೋಡೋದು ಸಮೃದ್ಧಿಯ ಸಂಕೇತ. ಆ ತರಹದ ಸಮೃದ್ಧಿಯ ಸಂಕೇತಗಳು ಎದುರಾದವು. ಪಶ್ಯನ್ ಬಹು ಪಶೂನ್ ಗ್ರಾಮಾನ್ ರಮ್ಯಾನ್ ಹೃದಯತೋಚಣಾನ್ ಪುರಾಣಿ ವ್ಯತಿಚಕ್ರಾಮ ರಾಷ್ಟ್ರಾಣಿ ನಗರಾಣಿ ಚ. ಬಹಳ ಪಶುಗಳಿರುವ ಗ್ರಾಮಗಳು, ಸುಂದರವಾಗಿರುವ ಗ್ರಾಮಗಳು. ಆ ಗ್ರಾಮಗಳನ್ನು ನೋಡಿಕೊಂಡು ಕ್ರಮೇಣ ನಗರಗಳನ್ನು ದಾಟಿ ರಾಷ್ಟ್ರಗಳನ್ನೂ ದಾಟಿದ. ನಿತ್ಯಂ ಹೃಷ್ಟಾ ಸುಮನಸಃ ಭಾರತೈರಭಿರಕ್ಷಿತಾ ನೋದ್ವಿಗ್ನಾ ಪರಚಕ್ರೇಭ್ಯ ಹ್ಯನಯಾನಾಮ ಕೋವಿದಾ. ಅಲ್ಲಿ ಎಲ್ಲ ಜನ ಇದ್ರು. ಆ ಜನರು ಇದ್ದವರೆಲ್ಲ ನಿತ್ಯಂ ಹೃಷ್ಟಾ, ಬಹಳ ಸಂತೋಷದಿಂದ ಇದ್ರು. ಸುಮನಸಃ, ಅವರ ಮನಸ್ಸು ಶಾಂತವಾಗಿತ್ತು. ನೋದ್ವಿಗ್ನಾ ಪರಚಕ್ರೇಭ್ಯ, ಬೇರೆ ಸೈನ್ಯಗಳಿಂದ ಗಡಿಗ್ರಾಮಗಳವರೆಗೂ ಭಯ ಇರಲಿಲ್ಲ. ಆವಾಗ ಜನರನ್ನು ಇಟ್ಟುಕೊಂಡು ದಾಳಿ ಮಾಡ್ತಾ ಇದ್ದದ್ದು ಬಹಳ ಕಡಿಮೆ. ಈಗಿನ ಯುದ್ಧದಲ್ಲಿ ಮೊದಲು ರಸ್ತೆ ಹಾಳು ಮಾಡದೆ, ಆಮೇಲೆ ಟ್ರಕ್ಗಳನ್ನು ಹಾಳು ಮಾಡದೆ, ಆಮೇಲೆ ವಿಮಾನ ರನ್ವೇ ಅದನ್ನು ಹಾಳು ಮಾಡದೆ, ಈಗ ಮಾಡೋದು ನೀರನ್ನು ವಿಷದಲ್ಲಿ ಬೆರೆಸೋದು, ವಿಷವನ್ನು ನೀರಿನಲ್ಲಿ ಬೆರೆಸೋದು, ಇವೆಲ್ಲ ಈಗಿನ ಯುದ್ಧಗಳು, ಗೆರಿಲ್ಲಾ ವಾರ್ನ ಈಗಿನ ಎಫೆಕ್ಟ್ಗಳು. ಅವಾಗ ಆ ತರಹ ಏನಿರಲಿಲ್ಲ. ಏನಿದ್ರು ಕ್ಷತ್ರಿಯರ ನಡುವೆ ಯುದ್ಧ. ಅಲ್ಲೇ ಪಕ್ಕದಲ್ಲೇ ಇದ್ರೂ ಕೂಡ ರೈತರು ಸುಖವಾಗಿ ಆಳ್ಕೊಂಡು ಉತ್ಕೊಂಡಿರ್ತಿದ್ರು. ಬ್ರಾಹ್ಮಣರು ಬಂದರೂ ಹೊಡಿತಾ ಇರಲಿಲ್ಲ. ಆ ತರಹ ಇತ್ತು ಅವಾಗ. ಏನಿದ್ರು ಕ್ಷತ್ರಿಯರ ನಡುವೆ ಯುದ್ಧ. ಹಾಗಿತ್ತು ಒಂದು ಕಾಲದಲ್ಲಿ. ಉಪಪ್ಲಾವ್ಯಾದಥಾಗಮ್ಯ ಜನ ಪುರನಿವಾಸಿನಃ. ಅತ್ಯಂತ ದುಷ್ಟ ಜನರಿಂದಲೇ ಯಾವುದಾದ್ರೂ ಒಂದು ನಿಯಮ ಫಾರ್ಮ್ ಆಗಬೇಕಾದ್ರೆ, ಒಂದು ನಿಯಮ ಫಾರ್ಮ್ ಆಗಲಿಕ್ಕೆ ಸಜ್ಜನರು ಬೇಕಿಲ್ಲ, ದುರ್ಜನರು ಕಾರಣ ಆಗ್ತಾರೆ. ಉದಾಹರಣೆಗೆ ವೀಸಾ ನಿಯಮ ಕೃಷ್ಣ ಅವಾಗ ತಂದದ್ದೇ ಸಾಲ್ವ ತೊಂದರೆ ಮಾಡಿದಾಗ. ಅದನ್ನು ನಾವು ವನಪರ್ವದಲ್ಲಿ ನೋಡಿದ್ವಿ. ಸಮುದ್ರಿಕಾ ಪ್ರವೇಷ್ಟವ್ಯಾ, ಯಾರಿಗೆ ಮುದ್ರೆ ಇರುತ್ತೆ ಅವರನ್ನು ದ್ವಾರಕಾ ಜನರು ಅಂತ ಹೇಳಿ ತಿಳಿದು ಒಳಗಡೆ ಸೇರಿಸ್ಕೊಳ್ಬೇಕು. ಯಾರು ಅಲ್ಲ ಅವರು ಅಕ್ರಮ ಪ್ರವೇಶಿಕರು ಅಂತ ಹೇಳಿ ಅವರನ್ನು ಹೊರಗಡೆ ದಬ್ಬಬೇಕು ಅಂತ ಕೃಷ್ಣ ಅವತ್ತು ಮಾಡಿದ ನಿಯಮ ಇವತ್ತು ಬಹಳ ದೊಡ್ಡದಾಗಿ ಬೆಳೆದು ವೀಸಾ ಆಗಿ ನಿಂತಿರೋದು. ಅಂದರೆ ಸಾಲ್ವನ ನಿಮಿತ್ತದಿಂದ ವೀಸಾ. ಅಕ್ರಮ ಪ್ರವೇಶ ಮಾಡುವಾಗ ತೊಂದರೆ ಮಾಡ್ತಾರೆ ಅಂತಿದ್ದಾಗ ಇದು ಶುರು ಆಗೋದು. ಅದರಿಂದಾಗಿ ಎಷ್ಟೋ ಸರ್ತಿ ನಿಯಮಗಳು ಯಾಕೆ ಬರೋದು ಅಂದರೆ ದುರ್ಜನರಿಗಾಗಿ ಬರುವಂಥದ್ದು, ಸಜ್ಜನರಿಂದಾಗಿ ಅಲ್ಲ. ಯಾಕೆಂದರೆ ಅವರು ಸಹಜವಾಗಿ ತೊಂದರೆ ಮಾಡಬಾರದು ಅಂತಲ್ವ ನಿಯಮ ಬರೋದು. ಅದರಿಂದ ಅವತ್ತು ಅಲ್ಲಿ ಸುಖವಾಗಿ ಇದ್ರು. ಉಪಪ್ಲಾವ್ಯಾದಥಾಗಮ್ಯ ಜನಾಪುರ ನಿವಾಸಿನಃ ನೋದ್ವಿಗ್ನಾ ಪರಚಕ್ರಭ್ಯ ಮತ್ತೆ ಅನಯಾನಾಂ ಅಕೋವಿದಾ. ಇವತ್ತು ನಾವು ಕುರುಕ್ಷೇತ್ರ ಕೃಷ್ಣ ಮ್ಯೂಸಿಯಂನಲ್ಲಿ ಇದನ್ನು SR ರಾವ್ ತೆಗೆದಿಟ್ಟಿದ್ದಾರೆ. ಮರೀನ್ ಆರ್ಕಿಯಾಲಜಿಯ ಮೂಲಕ ಆ ಮುದ್ರೆಯನ್ನು ತೆಗೆದು ಇಲ್ಲಿ ರೆಫರೆನ್ಸ್ ಇದೆ ಅಂತ ವನಪರ್ವದ ರೆಫರೆನ್ಸ್ ಕೊಟ್ಟಿದ್ದಾರೆ. ವನಪರ್ವದ ರೆಫರೆನ್ಸ್ ಇರಲಿ. ಯಾಕೆ ಹೇಳಿದ್ದು ಅಂತಂದರೆ ಅವತ್ತಿನ ಕಾಲದಲ್ಲಿ ಜನ ಹೇಗಿರ್ತಿದ್ರು, ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಯಾವ ರೀತಿ ಪ್ರವೇಶ ಇರ್ತಾ ಇತ್ತು, ಅದರೆಲ್ಲದರ ಚಿತ್ರಣ ಇಲ್ಲಿ ಒಂದು ಸ್ವಲ್ಪ ಮೂಡಿ ಬಂದಿದೆ. ಅನಯಾನಾಂ ಅಕೋವಿದಾಹ, ಕೆಟ್ಟದ್ದು ಮಾಡ್ಲಿಕ್ಕೆ ಗೊತ್ತೇ ಇಲ್ಲ ಅವರಿಗೆ. ಆ ಥರದ ಜನಗಳನ್ನೆಲ್ಲ ದೇವರು ಎದುರುಗೊಂಡ. ಪಥ್ಯತಿಷ್ಠಂತ ಸಹಿತಾ ವಿಶ್ವಕ್ಸೇನ ದಿದೃಕ್ಷಯ. ದೇವರನ್ನು ನೋಡಬೇಕು ಅಂತ ಹೇಳಿ ಸುತ್ತಲೂ ಇರ್ತಿದ್ರು ಜನರು. ತೇತು ಸರ್ವೇ ಸುನಾಮಾನಂ ಅಗ್ನಿಮಿದ್ಧಮಿವ ಪ್ರಭುಂ ಅರ್ಚಯಾ ಮಾಸುರರ್ಚಾರ್ಹಂ ದೇಶಾತಿಥಿ ಉಪಸ್ಥಿತಂ. ಸುನಾಮಾನಂ, ಒಳ್ಳೆ ಹೆಸರಿರುವ, ಅಗ್ನಿಮಿದ್ಧಮಿವ, ಉರಿಯುವ ಬೆಂಕಿಯಂತೆ ಇರುವ, ದೇಶಾತಿಥಿಂ, ನಮ್ಮ ದೇಶದ ಅತಿಥಿ ಅವನು ಅನ್ನುವ ಪ್ರೀತಿಯಿಂದ ಅರ್ಚಯಾಮಾಸುಹು, ಚೆನ್ನಾಗಿ ಪೂಜಿಸಿದರು. ಕುಶಸ್ಥಲಂ ಸಮಾಸಾದ್ಯ ಕೇಶವ ಪರವೀರ ಪ್ರಕೀರ್ಣ ರಶ್ಮಾವಾದಿತ್ಯೇ ವಿಮಲೇ ಲೋಹಿತಾಯತಿ.
ಸಂಚಾರದಲ್ಲಿಯೇ ಸಂಜೆ ಆಯಿತು. ಕುಶಸ್ಥಳಕ್ಕೆ ತಲುಪಿದ. ಕುಶಸ್ಥಳಕ್ಕೆ ತಲುಪಿದಾಗ ಪ್ರಕಿರಣ ರಶ್ಮಾವಾದಿತ್ಯೇ, ಸೂರ್ಯ ತನ್ನ ಕಿರಣಗಳನ್ನು ಸಂಕೋಚ ಮಾಡಿಕೊಂಡಿದ್ದ. ಅಷ್ಟೇ. ಸೂರ್ಯಾಸ್ತ ಆಗೋದು, ಸೂರ್ಯ ಉದಯ ಆಗೋದು ಇವೆಲ್ಲ ಅಗ್ನಜನ ವ್ಯಪೇಕ್ಷಯ ಅಂತ ಆಚಾರ್ಯರೇ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯವೊಂದರಲ್ಲಿ ಹೇಳ್ತಾರೆ. ಅದರಿಂದಾಗಿ ಪ್ರಕಿರಣ ರಶ್ಮವು ಆದಿತ್ಯ, ಸೂರ್ಯ ತನ್ನ ಕಿರಣವನ್ನು ಸಂಕೋಚ ಮಾಡಿಕೊಂಡಾಗ, ಆ ದೇಶಕ್ಕೆ ಸೂರ್ಯ ಕೆಂಪಾಗಿ ಕಂಡಾಗ ಅವತೀರ್ಯ ರಥಾತ್ತೂರ್ಣಂ ಕೃತ್ವಾ ಶೌಚಂ ಯಥಾವಿಧಿ, ಕೆಳಗಡೆ ಇಳಿದು ಕೈಕಾಲುಗಳನ್ನು ತಡೆದುಕೊಂಡು ರಥಮೋಚನಮಾದಿಶ್ಯ, ಸಾರಥಿಗೆ ಕುದುರೆಯನ್ನು ಬಿಚ್ಚು, ಅವುಗಳು ಮೇಯ್ದುಕೊಂಡು ಸುಖವಾಗಿ ಇರಲಿ ಅಂತ ಆಜ್ಞೆ ಮಾಡಿ, ಸಂಧ್ಯಾಂ ಉಪವಿವೇಚ, ಸಂಧ್ಯಾವಂದನೆಗೆ ಅಂತ ದೇವರು ಕುಳಿತ. ದಾರುಕೋಪಿ ಹಯಾನ್ ಮುಕ್ತ್ವಾ ಪರಿಚರ್ಯ ಚ ಶಾಸ್ತ್ರತಃ ಮುಮೋಚ ಸರ್ವವರ್ಮಾಣಿ ಮುಕ್ತ್ವಾ ಚೈತಾನವಾಸೃಜತ್. ದಾರುಕನು ಕೂಡ ಹಯಾನ್ ಮುಕ್ತ್ವ, ಕುದುರೆಗಳನ್ನು ಬಿಚ್ಚಿ, ಶಾಸ್ತ್ರತಃ ಪರಿಚರ್ಯ, ಶಾಸ್ತ್ರಾನುಸಾರವಾಗಿ ಅವುಗಳಿಗೆ ಹುಲ್ಲು ಮೊದಲಾದವುಗಳನ್ನು ಹಾಕಿ, ಮುಮೋಚ ಸರ್ವವರ್ಮಾಣಿ, ಆ ಕುದುರೆಗಳ ಮೈಗೆ ತೊಡಿಸಿದ ಕವಚಗಳನ್ನು ಬಿಚ್ಚಿಟ್ಟು, ಅವಾಸೃಜತ್, ಒಂದು ಸ್ವಲ್ಪ ಫ್ರೀ ಆಗಲಿ ಅಂತ ಬಿಟ್ಟ, ಕುದುರೆಗಳನ್ನು ಬಿಟ್ಟ. ಕೆಲವು ವರ್ಷಗಳ ಹಿಂದೆ, ಅವಾಗೆಲ್ಲ ಕಾಲ್ನಡಿಗೆಯಲ್ಲಿ ಬಿಟ್ಟರೆ ಎತ್ತಿನ ಬಂಡಿಯಲ್ಲಿ ಸಂಚಾರ. ಮೊದಲು ಕಾರ್ ಹತ್ತಿದ್ದು ಸತ್ಯಧ್ಯಾನರು. ಸತ್ಯಧ್ಯಾನರ ತನಕ ಯಾರು ಕಾರ್ಯ ಹತ್ತಾ ಇರಲಿಲ್ಲ. ಸ್ವಾಮಿಗಳು ಹೋಗಬೇಕು ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿನ ಬಂಡಿಯಲ್ಲಿಯೋ ಏನೋ ಹೋಗ್ತಾ ಇದ್ರು. ತೀರಾ ಅಲ್ಪ ಅಂತರವನ್ನು ದೋಣಿಯ ಮೂಲಕ ದಾಟ್ತಾ ಇದ್ರು. ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು, ಪೇಜಾವರಕ್ಕೆ ದೋಣಿಯಲ್ಲಿ ಹೋಗ್ಬೇಕಾಗೋದಂತೆ, ಬಾರ್ಕೂರ್ಗೆ ದೋಣಿಯಲ್ಲಿ ಹೋಗ್ಬೇಕಾಗೋದಂತೆ. ಇವತ್ತು ಕೇಳಿದ್ರು ನಂಬಿಕೆ ಬರಲ್ಲ. ಅವತ್ತಿನ ಕಮ್ಯುನಿಕೇಷನ್ನೇ ಹಾಗಿರ್ತಿತ್ತು. ಸರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಬೇಕಾದ್ರೆ ಸಂಜೆ ಆಗೋಗೋದಲ್ಲ. ಸಂಜೆ ಎಲ್ಲಾಗತ್ತೋ ಅಲ್ಲಿ ಸಂಧ್ಯಾ ವಂದನೆ ಮಾಡಿಯೇ ಮುಂದೆ ಹೋಗೋದು. ಟ್ರೈನ್ ಬಂದ ಆರಂಭದ ದಿನಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಎಕ್ಸ್ಟ್ರಾ ಚಾರ್ಜ್ ಕೊಡೋರಂತೆ. ಯಾಕೆ ಅಂತಂದ್ರೆ ಚೈನ್ ಎಳೆದುಬಿಟ್ಟು ಸಂಧ್ಯಾ ವಂದನೆ ಮಾಡಿ, ಟ್ರೈನಲ್ಲಿ ಚೈನ್ ಎಳೆದು ಸಂಧ್ಯಾ ವಂದನೆ ಮಾಡಿ ದಂಡ ಕಟ್ಟಿ ಮುಂದೆ ಹೋಗೋರಂತೆ. ಆರಂಭದ ದಿನಗಳವೆಲ್ಲ. ಅದರಿಂದ ಅವಾಗ ಸಂಜೆ ಎಲ್ಲ ಆಯಿತೋ ಅಲ್ಲಿ ನಿಲ್ಲಿಸಿ ಆಯಿತು ಸಂಚಾರವನ್ನ. ಮುಂದ್ಗಡೆ ಹೋಗೋದು ಲೇಟ್ ಆಗತ್ತೆ ಅಂತಂದಾಗ, ಅಂದರೆ ಇವಾಗ ಯಾವುದೋ ಒಂದು ಊರಿಗೆ ಹೊರಟಿರ್ತೇವೆ, ಪ್ರಾಯ 12 ಗಂಟೆಗೆ ನಾವಲ್ಲಿ ತಲುಪ್ತೇವೆ ಅಂತಂದಾಗ, ವಿದ್ಯಾಮಾನರ ಜೊತೆ ಇದ್ದಾಗ ನಾನು ಹೇಳ್ತಾ ಇದ್ದದ್ದು, ಯಾವುದಾದ್ರೊಂದು ಪ್ರಶಸ್ತವಾದ ಜಾಗ ಬಂತು ಅಂತಂದರೆ ಅಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಮುಂದೆ ಹೋಗಿದ್ದು ಇದೆ. ಹಾಗೆ ಅರ್ಘ್ಯ ಪ್ರದಾನ ಮಾತ್ರ ಕೆಲವೇ ಸಮಯ ಹಾಗೆ ಮುಂದೆ ಹೋಗಿದ್ದು ಇದೆ. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಸಂಚಾರದಲ್ಲಿ ಆ ತರಹದ್ದೊಂದು ಆಚರಣೆ ಇಡೀ ಭಾರತದ ತುಂಬ ಕಾಣಬಹುದಿತ್ತು. ಅದರಲ್ಲಿ ಮಹಾಭಾರತ ಹೇಳಬೇಕು ಅಂತಂದರೆ, ಆ ಮಹಾಭಾರತದ ಕಾಲದಲ್ಲಿ ಇನ್ನು ಹೇಗಿರಬೇಡ, ಆ ಜಾಗದಲ್ಲಿ ನಿಂತು ಸಂಧ್ಯಾವಂದನೆಯನ್ನ ದೇವರು ಮಾಡಿದ. ಅಭ್ಯತೀತ್ಯದು ತತ್ಸರ್ವಂ ಉವಾಚ ಮಧುಸೂದನ. ಆಮೇಲೆ ಕೃಷ್ಣ ಹೇಳಿದ, ಶ್ರೀ ಭಗವಾನ್ ಅಲ್ಲಿಂದ ಅವ್ರ ಊರ ಹತ್ರ, ಕುಶಸ್ಥಲದಿಂದ ಅವ್ರ ಊರ ಹತ್ರ, ಆದರೆ ಅಲ್ಲಿಗೆ ಹೋಗಲಿಲ್ಲ. ಅವನು ಹೇಳಿದನಂತೆ, ಯುಧಿಷ್ಠಿರಸ್ಯ ಕಾರ್ಯಾರ್ಥಂ ಇಹ ವತ್ಸ್ಯಾಮಹೇ ವಯಂ, ನಾವಿಲ್ಲೇ ವಾಸ ಮಾಡ್ತಾ ಇದ್ದೀವಿ, ಏಕೆಂದರೆ ಯುಧಿಷ್ಠಿರನ ಕಾರ್ಯಕ್ಕಾಗಿ ಹೊರಡ್ತಾ ಇದ್ದೇವೆ. ಆದ್ದರಿಂದಾಗಿ ಮಧ್ಯದಲ್ಲಿ ಹತ್ತಿರ ಅಂತ ನಮ್ಮ ಊರಿಗೆ ಹೋಗಿ ಬರೋದೆಲ್ಲ ಇಲ್ಲ, ಇಲ್ಲಿಯೇ ಇವತ್ತು ರಾತ್ರಿ ವಾಸ ಮಾಡ್ತೇನೆ. ವೈಶಂಪಾಯನಃ ತಸ್ಯ ತನ್ಮತಮಾಜ್ಞಾಯ ಚಕ್ರುರಾವಸಥಂ ನರಾಃ ಕ್ಷಣೇನ ಚಾನ್ನಪಾನಾನಿ
ರಸವಂತಿ ಸಮಾರ್ಜಯನ್, ದೇವರ ಇಂಗಿತವನ್ನು ತಿಳಿದು ಅಲ್ಲಿಯ ಜನರೆಲ್ಲ ಕೂಡಲೇ ನಿವಾಸದ ಏರ್ಪಾಡು ಮಾಡಿದರು. ದೇವರು ಸಂಧ್ಯಾವಂದನೆ ಮಾಡ್ತಾ ಇರುವಾಗ ಅಲ್ಲಿ ಶಿಬಿರವನ್ನು ಕಟ್ಟುವುದು, ಆಮೇಲೆ ರಾತ್ರಿಯ ಊಟಕ್ಕೆ ಅನ್ನಪಾನಾದಿಗಳನ್ನು ತೊಡಗಿಸಿದರು. ತಸ್ಮಿನ್ ಗಾಮೆ ಪ್ರಧಾನಾಸ್ತು ಯ ಆಸನ್ ಬ್ರಾಹ್ಮಣ ನೃಪ ಆರ್ಯಾ ಕುಲೀನಾ ಹ್ರೀಮಂತಹ ಬ್ರಾಹ್ಮೀಂ ವೃತ್ತಿಮನುಷ್ಠಿತಾ. ಆ ಗ್ರಾಮದಲ್ಲಿ ಯಾರು ಪ್ರಧಾನರಿದ್ದರು, ಬ್ರಾಹ್ಮಣರೇ ಮೊದಲಾದವರು, ಅವರೆಲ್ಲರೂ ಕೂಡ ಸಂಧ್ಯಾವಂದನೆಗೆ ಅಂತ ತೊಡಗಿದವರು. ದೇವರು ಬಂದಿದ್ದಾನೆ ಅಂತಂದ ಕೂಡಲೇ ಎಲ್ಲ ಬಿಟ್ಟು ಬಂದ್ರಂತೆ. ತೇಭಿಗಮ್ಯ ಮಹಾತ್ಮಾನಂ ಋಷಿಕೇಶಮರಿಂದಮಂ ಪೂಜಾಂ ಚಕ್ರುರ್ ಯಥಾ ನ್ಯಾಯಂ ಆಶೀರ್ಮಂಗಲ ಸಂಯುತಂ. ಅವರೆಲ್ಲರೂ ದೇವರನ್ನು ಎದುರುಗೊಂಡ್ರು. ಪೂಜಾಂ ಚಕ್ರುರ್ ಯಥಾ ನ್ಯಾಯಂ, ಪೂಜೆಯನ್ನು ಮಾಡಿದರು. ಆಶೀರ್ಮಂಗಲ ಸಂಯುತಂ, ನಿನಗೆ ಮಂಗಳ ಆಗಲಿ, ನಿನ್ನಿಂದ ನಮಗೂ ಮಂಗಳ ಆಗಲಿ, ನಮಗೆ ನಿನ್ನಿಂದ ಈ ಒಂದು ಸೌಭಾಗ್ಯ ಲಭಿಸಲಿ ಅಂತನ್ನೋದು ಆಶೀಹಿ. ಆಶೀರ್ವಾದ ಅಂತ ಇವತ್ತು ಒಟ್ಟಿಗೆ ಇದೆ. ಆಶೀರ್ವಾದ ಅಂದರೆ ದೊಡ್ಡವರು ಮಾತ್ರ ಮಾಡೋದು ಅಂತ ಇಲ್ಲ, ಚಿಕ್ಕವರು ದೊಡ್ಡವ್ರಿಗೆ ಮಾಡ್ಬೋದು. ಆದರೆ ಇವತ್ತು ಆ ರೀತಿ ಬಳಸಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಜನರ ಮನಸ್ಸಿನಲ್ಲಿ ಆಶೀರ್ವಾದ ಅಂದರೆ ದೊಡ್ಡವರು ಚಿಕ್ಕವ್ರಿಗೆ ಮಾಡೋದು ಅಂತಲೇ ಇದೆ. ಅದಕ್ಕೆ ಅದೇ ಪ್ರಯೋಗ ಗೊಂದಲಗೊಳಿಸಬಾರದು, ಅದೇ ಪ್ರಯೋಗವನ್ನು ಮಾಡಿಬಿಡಬೇಕು. ದೇವರಿಗೆ ಅವರೆಲ್ಲರೂ ಕೂಡ ಆಶೀರ್ಮಂಗಲ ಸಂಯುತಾಂ, ನಮಗೆ ನಿನ್ನಿಂದ ಈ ಬಯಕೆ ಇದೆ, ನಿನ್ನಿಂದ ನಮಗೆ ಒಳ್ಳೆಯದಾಗಲಿ, ನಿನಗೂ ಒಳ್ಳೆಯದಾಗಲಿ. ಇದು ಆಶಿ ಮತ್ತು ಮಂಗಳ, ಆಶೀಹಿ ಮತ್ತು ಮಂಗಳ, ಆಶೀರ್ಮಂಗಳ, ಇದರಿಂದ ಕೂಡಿರುವ ಪೂಜೆಯನ್ನು ಮಾಡಿದರು. ನಿವೇದಯಂತ ವೇಶ್ಮಾನಿ ಗುಣವಂತಿ ಮಹಾಂತಿ ಚ ತಾನ್ ಪ್ರಭು ಕೃತಮಿತ್ಯುಕ್ತ್ವಾ ಸತ್ಕೃತ್ಯ ಚ ಯಥಾರ್ಹತಃ. ವೇಶ್ಮಾನಿನ್ಯವೇದಯಂತ, ನಮ್ಮ ಮನೆಯಲ್ಲೇ ಇಳ್ಕೊಳ್ಬಹುದಲ್ಲ, ಈ ಊರ ಹೊರಗಡೆ ಶಿಬಿರ ಯಾಕೆ ಅಂತ ಕೇಳಿದ್ರಂತೆ ಅವರು. ತಾನ್ ಪ್ರಭು ಕೃತಮಿತ್ಯುಕ್ತ್ವಾ, ಆಯಿತು ಹಾಗೆ ಆಗಲಿ ಅಂತ ಹೇಳಿ ಅವರನ್ನು ತನ್ನ ಶಿಬಿರದಲ್ಲಿ ಸತ್ಕರಿಸಿ ಅಭ್ಯೇತ್ಯ ಚೇಷಾಂ ವೇಶ್ಮಾನಿ ಪುನರಾಯಾತ್ ಸಹೈವತೈಹಿ, ಅವ್ರ ಮನೆಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ನೀವು ನನ್ನ ಜೊತೆಗೆ ಬನ್ನಿ ಅಂತ ಅವ್ರನ್ನೂ ಶಿಬಿರಕ್ಕೆ ಕರ್ಕೊಂಡ್ಬಂದ್ಬಿಟ್ಟ. ಕರ್ಕೊಂಡು ಬಂದು ಸುಮೃಷ್ಟಂ ಭೋಜಯಿತ್ವಾ ಚ ಬ್ರಾಹ್ಮಣಾಸ್ತತ್ರ ಕೇಶವ, ಅವನ ಶಿಬಿರದಲ್ಲೇ ಊಟ ಹಾಕಿದ. ಭುಕ್ತ್ವಾ ಚ ಸಹತೈ ಸರ್ವೈಹಿ ಅವಸತ್ತಾಂ ಕ್ಷಪಾಂ ಸುಖಂ, ಆ ರಾತ್ರಿ ಅವ್ರ ಜೊತೆಗೇನೆ ಮಾತನಾಡ್ತಾ ಸುಖವಾಗಿ ಕಾಲ ಕಳೆದ. ತಾನೇ ಊಟ ಹಾಕಿ ರಾತ್ರಿ ಮಾತನಾಡ್ತಾ ಕೂತ. ತದಾದೂತೈ ಸಮಾಜ್ಞಾಯ ಆಯಾಂತಂ ಮಧುಸೂದನಂ ಧೃತರಾಷ್ಟ್ರೋ ಬ್ರವೀದ್ ಭೀಷ್ಮಂ ಅರ್ಚಯಿತ್ವಾ ಮಹಾಭುಜಂ. ದೂತರಿಂದ ಕೃಷ್ಣ ಬರ್ತಾ ಇದ್ದಾನೆ ನಮ್ಮ ಕಡೆಗೆ ಅಂತ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಭೀಷ್ಮಾಚಾರ್ಯರು, ದ್ರೋಣ, ಸಂಜಯ, ವಿದುರ ಮತ್ತೆ ದುರ್ಯೋಧನ ಇವರನ್ನೆಲ್ಲ ಕೂಡಿಸಿಕೊಂಡು ಭೀಷ್ಮಾಚಾರ್ಯರು, ದ್ರೋಣ ಇವರಿಗೆ ಪೂಜಿಸಿ ಸಂಜಯ ವಿದುರನಿಗೆ ಅಭಿನಂದನೆಯನ್ನು ಹೇಳಿ ದುರ್ಯೋಧನನನ್ನು ಕುರಿತು ಹೇಳಿದ. ದುರ್ಯೋಧನನನ್ನು ಕುರಿತು ಹೇಳುವಾಗ ಒಂದು ಮಾತು ಹೇಳ್ತಾರೆ, ದುರ್ಯೋಧನಂ ಸಹ ಮಾತ್ಯಂ ಹೃಷ್ಟ ರೋಮಾಬ್ರವೀದಿದಂ. ದೇವರು ಬರ್ತಾನೆ ಅಂತ ಕೇಳಿದಾಗ ರೋಮಾಂಚನ ಆಗ್ತಾ ಇತ್ತಂತೆ ಅವನಿಗೆ. ರೋಮಾಂಚನಗಳಿಂದ ಹೀಗೆ ಹೇಳಿದ, ಧೃತರಾಷ್ಟ್ರ ಅದ್ಭುತಂ ಮಹದಾಶ್ಚರ್ಯಂ ಶ್ರೂಯತೆ ಕುರುನಂದನ ಸ್ತ್ರೀಯೋ ಬಾಲಾಶ್ಚ ವೃದ್ಧಾಶ್ಚ ಕಥಯಂತಿ ಗೃಹೇ ಗೃಹೇ. ಮನೆ ಮನೆಗಳಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತನ್ನುವ ಸುದ್ದಿ ತಲುಪಿದೆ. ಸತ್ಕೃತ್ಯ ಚಕ್ಷತೆ ಚಾನ್ಯೇ ತಥೈವಾನ್ಯೇ ಸಮಾಗತಾ ಪೃಥಗ್ವಾದಾಶ್ಚ ದೃಶ್ಯಂತೆ ಚತ್ವರೇಷು ಸಭಾಸು ಚ. ಸತ್ಕೃತ್ಯ ಆಚಕ್ಷತೆ ಚ ಅನ್ಯೇ, ಒಬ್ಬರನ್ನು ಎದುರುಗೊಂಡು ಸಂತೋಷದಿಂದ ಕೆಲವರು ಹೇಳ್ಕೊಳ್ತಾ ಇದ್ದಾರೆ. ಎಲ್ಲಿ? ಚತ್ವರೇಷು ಸಭಾಸು ಚ, ಒಂದಿಷ್ಟು ಜನ ಸೇರಿದರೆ ಸಾಕು. ಚತ್ವರೇಷು, ನಗರದ ಚೌಕಿಗಳಲ್ಲಿ, ಸರ್ಕಲ್ಗಳು ಅಂತೇನು ಹೇಳ್ತೇವೆ, ಸರ್ಕಲ್ ಅನ್ನೋದಕ್ಕೆ ಸಂಸ್ಕೃತದ ಶಬ್ದ ಚತ್ವರ. ಚತ್ವರದಲ್ಲಿ ಅಂದರೆ 4 ರಸ್ತೆ ಕೂಡುವ ಜಾಗದಲ್ಲೆಲ್ಲ, ಕೂಡಲಿಗಳಲ್ಲಿ, ಕೂಡ್ಲಿ. ಸರ್ಕಲ್ಗೆ ಸಂಸ್ಕೃತದ ಶಬ್ದ, ಕನ್ನಡದ ಶಬ್ದ ಏನು? ವೃತ್ತ ಅಂದರೆ ಅದು ಸಂಸ್ಕೃತ.
ಕೂಡ್ಲಿ ಅಂತ ಹೇಳಿದ್ರೆ ಅದು ಕೂಡುವ ರಸ್ತೆ. ಕೂಡು ಜಾಗದಲ್ಲಿ ಎಲ್ಲರೂ ಸೇರಿಕೊಂಡು ಮಾತನಾಡ್ತಾ ಇದ್ದಾರೆ. ಉಪಾಯಾಸ್ಯತಿದಾಚಾರ್ಹ ಪಾಂಡವಾರ್ಥೇ ಪರಾಕ್ರಮಿ. ಇವನಿಗೆ ಗೂಢಚಾರರು ಬಂದು ರಿಪೋರ್ಟ್ ಮಾಡಿದ್ದಾರೆ, ಅದನ್ನು ಹೇಳ್ತಾ ಇರೋದು ಇವನು. ಉಪಾಯಾಸ್ಯತಿದಾಚಾರ್ಹ ಪಾಂಡವಾರ್ಥೇ ಪರಾಕ್ರಮಿ ಸನೋ ಮಾನ್ಯಶ್ಚ ಪೂಜ್ಯಶ್ಚ ಸರ್ವಥಾ ಮಧುಸೂದನಃ. ದಾಶಾರ್ಹ ಕೃಷ್ಣನು ಪಾಂಡವಾರ್ಥೆ ಪಾಂಡವರಿಗಾಗಿ ನಮ್ಮ ಬಳಿ ಬರ್ತಾ ಇದ್ದಾನೆ. ಸನೋ ಮಾನ್ಯಶ್ಚ ಪೂಜ್ಯಶ್ಚ ಅವನನ್ನು ಗೌರವಿಸಬೇಕು, ಪೂಜಿಸಬೇಕು. ತಸ್ಮಿನ್ ಹಿ ಯಾತ್ರಾಲೋಕಸ್ಯ ಭೂತಾನಾಂ ಈಶ್ವರೋಹಿತಃ ತಸ್ಮಿನ್ ಧೃತಿಶ್ಚ ವೀರ್ಯಂಚ ಪೂಜಾ ಚೌಜಶ್ಚ ಮಾಧವೇ. ಅವನಲ್ಲಿ ಜಗತ್ತಿನ ನಡೆ ಎಲ್ಲವೂ ನೆಲೆಗೊಂಡಿದೆ, ಅವನಲ್ಲಿ ಧಾರಣ ಶಕ್ತಿ ಇದೆ, ಅವನಿಗೆ ನಾವು ಪೂಜಿಸಬೇಕು. ಸಮಾನ್ಯತಾಂ ನರಶ್ರೇಷ್ಠ ಸಹಿ ಧರ್ಮ ಸನಾತನಃ ಪೂಜಿತೋ ಹಿ ಸುಖಾಯ ಸ್ಯಾತ್ ಅಸುಖ ಸ್ಯಾದ ಪೂಜಿತಃ. ಸಮಾನ್ಯತಾಂ ನರಶ್ರೇಷ್ಠ ಅವನನ್ನು ಪೂಜಿಸಬೇಕು. ಯಾಕೆಂದರೆ ಪೂಜಿತೋ ಹಿ ಸುಖಾಯ ಸ್ಯಾತ್, ಅವನನ್ನು ಪೂಜಿಸಿದರೆ ನಮಗೆ ಸುಖ, ಅವನನ್ನು ಪೂಜಿಸದಿದ್ದರೆ ನಮಗೆ ಅಸುಖ. ಯಾಕೆಂದರೆ ಅವನು ಸುಖರೂಪ ಅಲ್ವಾ. ಸುಖರೂಪನಾದ ಪರಮಾತ್ಮನನ್ನು ಪೂಜಿಸಿದರೆ ನಮಗೆ ಸುಖ, ಅಂದರೆ ಆ ಸುಖವನ್ನು ಒಪ್ಪಿಕೊಂಡ ಹಾಗೆ. ಸುಖರೂಪನಾದ ಪರಮಾತ್ಮನನ್ನು ದ್ವೇಷಿಸೋದು ಅಂದರೆ ಸುಖವನ್ನೇ ಒಪ್ಪದ ಹಾಗೆ. ಅದರಿಂದಾಗಿ ದುಃಖವೇ ಆಗಬೇಕು. ಸಚೇತ್ ತುಷ್ಯತಿ ದಾಶಾರ್ಹ ಉಪಚಾರೈರರಿಂದಮಃ ಕೃಷ್ಣಾತ್ ಸರ್ವಾನ್ ಅಭಿಪ್ರಾಯಾನ್ ವಯಂ ಲಪ್ಸ್ಯಾಮಹೇ ನೃಷು. ಅವನು ಸಂತೋಷಗೊಂಡ್ರೆ ಎಲ್ಲ ಜನರು ನಮ್ಮನ್ನು ಒಪ್ಕೊಳ್ತಾರೆ. ಅವನು ಸಂತೋಷಗೊಳ್ಳದಿದ್ದರೆ ಜನ ಎಲ್ಲ ನಮ್ಮನ್ನು ಒಪ್ಕೊಳ್ಳೋಲ್ಲ. ಅದಕ್ಕಾಗಿ ಅವನನ್ನು ಪೂಜಿಸಬೇಕು ಅಂತಾನೆ. ನೋಡಿ, ರಾಜಕೀಯ ಅಭಿಪ್ರಾಯ ಹೇಗೆ ಬದಲಾಗ್ಬಿಡುತ್ತೆ. ಅವನು ಕೃಷ್ಣನ ಪೂಜೆಯನ್ನ ಪೊಲಿಟಿಕಲ್ ಆಂಗಲ್ನಿಂದ ನೋಡ್ತಾರೆ. ತಸ್ಯ ಪೂಜಾರ್ಥ ಮಧ್ಯೈವ ಸಂವಿಧತ್ಸ್ವ ಪರಂತಪ ಸಭಾಪತಿ ವಿಧೀಯಂತಾಂ ಸರ್ವಕಾಮ ಸಮನ್ವಿತ. ಅದರಿಂದಾಗಿ ಅವನು ಬರುವ ದಾರಿಯಲ್ಲಿ ಎಲ್ಲ ಶಿಬಿರಗಳನ್ನು ಏರ್ಪಡಿಸಬೇಕು. ಅವನಿಗೆ ಆ ಶಿಬಿರವನ್ನು ನೋಡಿ ಒಳಗಡೆ ಹೋಗಿ ತಂಗಬೇಕು ಅಂತ ಅನ್ನಿಸ್ಬೇಕು, ನಮ್ಮ ವಶ ಮಾಡಿಕೊಳ್ಬೇಕು ಅಂತ ಇದರ ಉದ್ದೇಶ. ಯಥಾ ಪ್ರೀತಿರ್ ಮಹಾಬಾಹೋ ತ್ವಯಿ ಜಾಯೇತ ತಸ್ಯ ವೈ ತಥಾ ಕುರುಷ್ವ ಗಾಂಧಾರೆ ಕಥಂ ವಾ ಭೀಷ್ಮ ಮನ್ಯತೆ. ನಿನ್ನಲ್ಲಿ ಅವನಿಗೆ ಪ್ರೀತಿ ಉಕ್ಕಿ ಬರಬೇಕು, ನಿನ್ನ ಪರವಾಗಿ ತೀರ್ಪು ಬರಬೇಕು ಅಂದರೆ, ಕೃಷ್ಣ ನಿನ್ನ ಪರವಾಗಿ ನಿಲ್ಲಬೇಕು ಅಂದರೆ ಅವನಿಗೆ ನಿನ್ನಲ್ಲಿ ಪ್ರೀತಿ ಉಂಟಾಗಬೇಕು. ಅವನಿಗೆ ಪ್ರೀತಿ ಉಂಟಾಗಬೇಕು ಅಂತಂದರೆ ಅವನಿಗೆ ಸಂತೋಷ ಉಂಟು ಮಾಡಬೇಕು. ಸಂತೋಷ ಉಂಟು ಮಾಡಬೇಕು ಅಂದರೆ ಅವನು ಕಣ್ಣು ಹಾಯಿಸದಲ್ಲೆಲ್ಲ ನೀನು ಮಾಡಿದ ಏರ್ಪಾಡು, ಶಿಬಿರದ ಏರ್ಪಾಡು ಕಣ್ಣಿಗೆ ಬೀಳಬೇಕು. ತಥಾ ಕುರುಷ್ವ ಗಾಂಧಾರೆ, ಎಲೈ ಗಾಂಧಾರಿಯ ಮಗನೇ ಹಾಗೆ ಮಾಡು ಅಂತ ಹೇಳಿ ಸ್ವಲ್ಪ ಅಳುಕಿದಂತಾಯ್ತು. ಕಥಂ ವಾ ಭೀಷ್ಮ ಮನ್ಯಸೆ, ಭೀಷ್ಮಾಚಾರ್ಯರೇ ನೀವೇನು ಅನ್ಕೊಳ್ತೀರಾ ಅಂತ ಕೇಳಿದ. ವೈಶಂಪಾಯನಃ ತಥೋ ಭೀಷ್ಮಾದಯಸ್ಸರ್ವೇ ಧೃತರಾಷ್ಟ್ರಂ ಜನಾಧಿಪಂ ಊಚು ಪರಮಮಿತ್ಯೇವ ಪೂಜಯಂತೋಸ್ಯ ತದ್ವಚಃ. ಆಗ ಭೀಷ್ಮಾಚಾರ್ಯರು ಹೌದು ಹೌದು ಹಾಗೆ ಮಾಡಬೇಕು, ಕೃಷ್ಣನನ್ನು ಪೂಜಿಸಬೇಕು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಅಂತಂದ್ರು. ತೇಷಾಮನುಮತಂ ಜ್ಞಾತ್ವಾ ರಾಜ ದುರ್ಯೋಧನಸ್ತದ ಸಭಾ ವಾಸ್ತು ನಿರಮ್ಯಾಣಿ ಪ್ರದೇಷ್ಟುಮುಪಚಕ್ರಮೇ. ಅವರ ಅನುಮತಿ ಇದೆ ಅಂತ ಗೊತ್ತಾಯಿತು, ಸಂತೋಷ ಆಯಿತು. ನನ್ನ ಕೆಲವೊಂದು ಅಭಿಪ್ರಾಯಗಳಿಗಾದರೂ ಹೌದು ಹೌದು ಅಂತಾರಲ್ಲ ಭೀಷ್ಮಾಚಾರ್ಯರು ಅಂತ ಎಲ್ಲರಿಗೂ ಕೂಡ ಆಜ್ಞೆ ಮಾಡಿದ. ಎಷ್ಟು ಶೋಕಾಗಿರಬೇಕು ಅಂತ ಹೇಳಿದ್ರೆ, ಎಷ್ಟು ಚಂದ ಇರಬೇಕು ಅಂತ ಹೇಳಿದ್ರೆ, ನೋಡಿದ ಕೂಡಲೇ ಕೃಷ್ಣ ಬಂದು ವಿಶ್ರಮಿಸ್ಕೋಬೇಕು ದಣಿವಿಲ್ಲದೆ ಹೋದರು. ಆ ತರಹ ಮಾಡಿ ಅಂತ ಆಜ್ಞೆ ಮಾಡಿದ. ತಥೋ ದೇಶೇಶು ರಮ್ಯೇಶು ರಮಣೀಯೇಶು ಭಾಗತಃ ಸರ್ವರತ್ನ ಸಮಾಕೀರ್ಣಾ ಸಭಾಶ್ಚಕ್ರುರನೇಕಚಃ. ಅವನ ಅಣತಿಯಂತೆ ಕುಶಲರಾದ ಇಂಜಿನಿಯರ್ಗಳು ಚಂದ ಎಲ್ಲರೂ ಇಳಿದುಕೊಳ್ಳುವ ಜಾಗವನ್ನು ಮಾಡಿದರಂತೆ. ಸರ್ವರತ್ನ ಸಮಾಕೀರ್ಣಾ, ಒಳ್ಳೆಯ ಶ್ರೇಷ್ಠವಾದ ಪದಾರ್ಥಗಳಿಂದ ಕೂಡಿದ್ದಾಗಿತ್ತು. ಆಸನಾನಿ ವಿಚಿತ್ರಾಣಿ ಯುತಾನಿ ವಿವಿಧೈರ್ಗುಣೈ ಸ್ತ್ರೀಯೋ ಗಂಧಾನ್ ಅಲಂಕಾರಾನ್
ವಾಸಾಂಸಿ ವಿವಿಧಾನಿ ಚ, ಥರಥರದ ಆಸನಗಳು, ಮತ್ತೆ ಅಲ್ಲಿ ದಾಸಿಯರು, ಚಂದದ ಹೆಣ್ಣು ಮಕ್ಕಳು ಗಂಧಗಳನ್ನು ಅಲಂಕಾರಗಳನ್ನು ಹಿಡ್ಕೊಂಡಿರಬೇಕು. ವಾಸಾಂಸಿ ವಿವಿಧಾನಿ ಚ, ಥರಥರದ ಬಟ್ಟೆಗಳನ್ನು ಹಿಡ್ಕೊಂಡಿರಬೇಕು. ಗುಣವಂತ್ಯನ್ನಪಾನಾನಿ ಭೋಜ್ಯಾನಿ ವಿವಿಧಾನಿ ಚ, ಮಾಲ್ಯಾನಿ ಚ ಸುಗಂಧಾನಿ ತಾನಿ ರಾಜ ದದೌ ತತಃ. ಶ್ರೇಷ್ಠವಾದ ಉನ್ನತ ಮಟ್ಟದ ಅನ್ನಪಾನಾದಿಗಳು, ಒಳ್ಳೆ ಭೋಜ್ಯವಾದ ವಸ್ತುಗಳು, ಮಾಲ್ಯಾನಿ ಚ ಸುಗಂಧೀನಿ ಪರಿಮಳಭರಿತವಾದ ಹೂವಿನ ಮಾಲೆಗಳು ಎಲ್ಲವೂ ಇಲ್ಲಿರಬೇಕು ಅಂತ. ವಿಶೇಷತಶ್ಚ ವಾಸಾರ್ಥಂ ಸಭಾಂ ಗ್ರಾಮೇ ಕುಶಸ್ಥಲೆ ವಿದಧೆ ಕೌರವೋ ರಾಜ ಬಹುರತ್ನಾಂ ಮನೋಹರಾಂ. ಕೃಷ್ಣ ವಾಸ ಮಾಡಬೇಕಾದ್ರೆ ಯಾವ ಮಟ್ಟದ ವಸ್ತುಗಳು ಇರಬೇಕು ಅಂತ ಅಲ್ಲಿ ತೀರ್ಮಾನ ಮಾಡಿ ಆಗಿತ್ತು. ಏತದ್ವಿಧಾಯ ವೈತರವಂ ದೇವಾರ್ಹಮತಿಮಾನುಚಂ ಆಚಖ್ಯೌ ಧೃತರಾಷ್ಟ್ರಾಯ ರಾಜ ದುರ್ಯೋಧನಸ್ತದಾ. ಈ ರೀತಿ ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ರು ಇವನು ಬರೋದಕ್ಕಿಂತ. ಅದಕ್ಕೆ ದೇವರ ರಿಯಾಕ್ಷನ್ ಏನು? ತಾಸ್ತಭಾ ಕೇಶವಸ್ಸರ್ವಾಹ ರತ್ನಾನಿ ವಿವಿಧಾನಿ ಚ ಅಸಮೀಕ್ಷೈವ ದಾಚಾರ ಉಪಾಯಾತ್ ಕುರು ಸದ್ಮಚ. ಅದನ್ನು ಕೂಡ ನೋಡಲಿಲ್ಲಂತೆ ದೇವರು. ಯಾಕೆಂದ್ರೆ ನ್ಯಾಯ ತೀರ್ಮಾನ ಮಾಡುವವ ಒಬ್ಬರ ಆತಿಥ್ಯದಲ್ಲಿ ತೊಡಗಿದರೆ ಪಕ್ಷಪಾತದ ದೃಷ್ಟಿ ಬಂದೀತು. ಅದರಿಂದಾಗಿ ಅತ್ಯಂತ ನಿಷ್ಠುರನಾಗಿ ಕೃಷ್ಣ ನಡ್ಕೊಂಡ, ನೋಡಲೇ ಇಲ್ಲ ಅದನ್ನು, ಹಾಗೆ ಮುಂದೊಟ್ಟೋದು. ಹೀಗೆ ಅನ್ನುವಲ್ಲಿಗೆ ಮಹಾಭಾರತೆ ಶತಸಾಹಸ್ರ್ಯಾಂ ಸಂಹಿತಾಯಾಂ ಉದ್ಯೋಗ ಪರ್ವಣಿ ಪಂಚಸಪ್ತತಿತಮೋಧ್ಯಾಯ 75ನೆಯ ಅಧ್ಯಾಯ. ಧೃತರಾಷ್ಟ್ರ ಉಪಪ್ಲಾವ್ಯಾದಿಹ ಕ್ಷತ್ತಃ ಅಂದರೆ ಆಪರೇಷನ್ ಕಮಲ ಹಸ್ತ ಇತ್ಯಾದಿಗಳಿಗೆಲ್ಲ ಒದಗುವ ರಾಜಕಾರಣಿ ಅಲ್ಲ ಅವನು. ದೌರ್ಬಲ್ಯ ಅನ್ನೋದೇನಿದೆ ಅದು ಪಕ್ಷಾಂತರ ಮಾಡುವ ಹಾಗೆ ಮಾಡುತ್ತೆ. ಪಕ್ಷಾಂತರ, ಮತಾಂತರ ಇವೆಲ್ಲ ಆಮಿಷ ಮತ್ತು ದೌರ್ಬಲ್ಯ ಇವುಗಳು. ಮತಾಂತರ ಆಗಬಹುದು, ಶುದ್ಧವಾದ ಪ್ರಜ್ಞೆ ಇದ್ದು ನಮ್ಮ ಮತದಲ್ಲಿ ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಗೊತ್ತಾದಾಗ ಮತಾಂತರ ಆಗೋದು ಬೇರೆ. ಸತ್ಯದನ್ನ ಕುರಿತು ಅನ್ವೇಷಣೆ ಅದು ಬಿಟ್ಟು ಆಮಿಷದಿಂದಲೋ ಅಥವಾ ತಾತ್ಕಾಲಿಕವಾದ ಲೋಭದಿಂದಲೋ ಮತಾಂತರ ಆಗುವುದು. ಆ ತರಹ ಆಗೋ ಪ್ರಶ್ನೆಯೇ ಇಲ್ಲ, ಯಾಕೆಂದರೆ ಕೃಷ್ಣನಲ್ಲಿ ದೌರ್ಬಲ್ಯವೇ ಇಲ್ಲ. ಉಪಪ್ಲಾವ್ಯಾದಿಹ ಕ್ಷತ್ತಃ ಉಪಾಯಾತೋ ಜನಾರ್ದನ ಕುಶಸ್ಥಲೇ ನಿವಸತಿ ಸಚ ಪ್ರಾತರಿಹೈಷ್ಯತಿ. ಧೃತರಾಷ್ಟ್ರ ಇತ್ತ ಹೇಳ್ತಾ ಇದ್ದ, ಉಪಪ್ಲಾವ್ಯದಿಂದ ಇವತ್ತು ಹೊರಟಿದ್ದಾನೆ ಅಂದರೆ ನಾಳೆ ಬೆಳಗ್ಗೆ ಕೃಷ್ಣ ಬರ್ತಾನೆ. ಇವತ್ತು ಸಂಜೆ ಖಂಡಿತ ಕುಶಸ್ಥಲದಲ್ಲಿಯೇ ಅವನು ಉಳ್ಕೊಳ್ತಾನೆ. ಆಹುಕಾನ ಮಧುಪತಿ ಅಧಿಪತಿ ಪುರೋಗ ಸರ್ವಸಾತ್ವತಾಂ ಮಹಾಮನಾ ಮಹಾವೀರ್ಯ ಮಹಾಮಾತ್ರೋ ಜನಾರ್ದನ. ಆ ಕೃಷ್ಣ ಎಂತಹವನು? ಆಹುಕಾನಾಮಧಿಪತಿ, ಆಹುಕರ ಒಡೆಯ. ಪುರೋಗ ಸರ್ವಸಾತ್ವತಾಂ, ಎಲ್ಲ ಯಾದವರ ಮುಂದಾಳು. ಮಹಾಮನಾಹ, ಉದಾರವಾದ ಮನಸ್ಸಿನವ. ಮಹಾವೀರ್ಯ, ಮಹಾಮಾತ್ರ ಅಂತಂದರೆ ಹಿರಿದಾದ ದೇಹದವ. ಜನಾರ್ದನ, ದುರ್ಜನರನ್ನ ತುಳಿಯುವವ ಅಥವಾ ಜನನಮೇವ ಅರ್ಧಯತಿ. ಕೆಲವರು ಮಹಾಪ್ರಾಣ ಹಾಕ್ಬಿಡ್ತಾರೆ ಜನಾರ್ದನ ಅಂತ. ಅಲ್ಲ, ಅದು ಜನಾರ್ದನ. ಜನನವನ್ನ ಯಾರು ಭಕ್ತಿಯಿಂದ ದೇವರನ್ನ ಸ್ತೋತ್ರ ಮಾಡ್ತಾರೆ ಅವರ ಜನನ ಹುಟ್ಟನ್ನೇ ಅರ್ಧನ ಅಡಗಿಸುತ್ತಾನೆ. ಹೀಗಾಗಿ ಜನಾರ್ದನ. ಸ್ಫೀತಸ್ಯ ವೃಷ್ಣಿವಂಶಸ್ಯ ಭರ್ತ ಗೋಪ್ತಾ ಚ ಮಾಧವ ತ್ರಯಾಣಾಮಪಿ ಲೋಕಾನಾಂ ಭಗವಾನ್ ಪ್ರಪಿತಾಮಹಃ. ಸಮೃದ್ಧವಾದ ಯಾದವ ವಂಶದ ಒಡೆಯ, ಅದನ್ನು ರಕ್ಷಣೆ ಮಾಡುವವ. ತ್ರಯಾಣಾಮಪಿ ಲೋಕಾನಾಂ ಪ್ರಪಿತಾಮಹಃ, ಈ ಎಲ್ಲ ಲೋಕಗಳ ಹಿರಿಯಜ್ಜ. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಆಚಾರ್ಯರು ಒಂದು ಹಾಡಿನಲ್ಲಿ ಹೇಳ್ತಾರೆ. ಶಂಖಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವ ಮಜಂ ವಿಭುಂ ಅಂತನ್ನುವ ಸ್ತೋತ್ರದಲ್ಲಿ
ಆಚಾರ್ಯರು ಇದನ್ನು ಹಾಡ್ತಾರೆ. ಬ್ರಹ್ಮಣ ಪಿತರಂ ಒಂದೇ ಶಂಕರಸ್ಯ ಪಿತಾಮಹಂ, ಮುಂದೆ ಇಂದ್ರಾದಿ ಪ್ರಪಿತಾಮಹಂ ಅಂತ. ಹಾಗೆ ಇವನು ಜಗತ ಪ್ರಪಿತಾಮಹ, ಜಗತ್ತಿನ ಹಿರಿಯಜ್ಜ. ವೃಷ್ಣ್ಯಂಧಕಾ ಸುಮನತಃ ಯಸ್ಯ ಪ್ರಜ್ಞಾಮುಪಾಸತೆ ಆದಿತ್ಯಾವತವೋ ರುದ್ರಾಹ ಯಥಾ ಬುದ್ಧಿಂ ಬೃಹಸ್ಪತೇ. ವೃಷ್ಣಿಗಳು, ಅಂಧಕರು ಎಲ್ಲರೂ ಕೂಡ ಇವನ ಬುದ್ಧಿಬಲವನ್ನು ಆಶ್ರಯಿಸುತ್ತಾರೆ. ಇವನು ಏನು ಹೇಳ್ತಾನೆ ಅದು ನಿರ್ಣಯ ಅವರಿಗೆ. ಹೇಗೆ ಆದಿತ್ಯರು, ವಸುಗಳು, ರುದ್ರರು ಎಲ್ಲರೂ ಕೂಡ ಬೃಹಸ್ಪತಿಯ ಸಲಹೆಯನ್ನು ಕೇಳುವ ಹಾಗೆ ಇವನ ಸಲಹೆಯನ್ನು ಕೇಳ್ತಾರೆ. ತಸ್ಮೈ ಪೂಜಾಂ ಪ್ರಯೋಕ್ಷ್ಯಾಮಿ ದಾಶಾರ್ಹಾಯ ಮಹಾತ್ಮನೆ ಪ್ರತ್ಯಕ್ಷಂ ತವ ಧರ್ಮಜ್ಞ ತನ್ಮೇ ಕಥಯತ ಶೃಣು. ಅವನಿಗೆ, ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕು, ಬಂದವನಿಗೆ ಸನ್ಮಾನವನ್ನು ಮಾಡಬೇಕು, ಅದೆಲ್ಲ ಎಚ್ಚರದಿಂದ ಇರಬೇಕು. ಕಾಣಿಕೆಯನ್ನು ಕೊಡಬೇಕು. ಏನು ಕಾಣಿಕೆ ಕೊಡೋದು? ಏಕವರ್ಣೈ ಸುಕುಲ್ಪ್ರಾಂದೈ ವನ್ಹಿ ಜಾತೈರ್ಹಯೋತ್ತಮೈ ಚತುರ್ಯುಕ್ತಾನ್ ರಥಾನ್ಸ್ತಸ್ಮೈ ರೌಗ್ಮಾನ್ ದಾಸ್ಯಾಮಿ ಷೋಡಶ. ಒಂದೇ ಬಣ್ಣದ ಬಲಿಷ್ಠವಾದ ಅವಯವ ಇರುವ 4 ಕುದುರೆಗಳಿಂದ ಕೂಡಿದ 16 ರಥಗಳನ್ನು ಕೊಡುತ್ತೇನೆ. ರೌಗ್ಮಾನ್ ದಾಸ್ಯಾಮಿ, ಬಂಗಾರದ ರಥಗಳು. ರೌಗ್ಮಾನ್ ದಾಸ್ಯಾಮಿ ಷೋಡಶ, 16 ರಥಗಳನ್ನು ಗಿಫ್ಟ್ ಅಂತ ಕೊಡೋದು. ನಿತ್ಯ ಪ್ರಭಿನ್ನಾನ್ ಮಾತಂಗಾನ್ ಈಶಾದಂತಾನ್ ಪ್ರಹಾರಿಣಃ ಅಷ್ಟಾನುಚರಮೇಕೈಕಂ ಅಷ್ಟೌ ದಾಸ್ಯಾಮಿ ಕೇಚವೇ. ನಿತ್ಯ ಪ್ರಭಿನ್ನಾನ್, ಮದದಲ ಸೋರಿ ಹೋಗ್ತಾ ಇರಬೇಕು, ಆ ತರಹದ ಸಲಗಗಳನ್ನು ಕೊಡ್ತೇನೆ. ಈಶಾದಂತಾನ್ ಪ್ರಹಾರಿಣಃ, ದೊಡ್ಡ ಕೋರೆದಾಡೆ ಇರ್ತದೆ. ಪ್ರಹಾರಿಣಃ, ಯುದ್ಧದಲ್ಲಿ ಭಾಗವಹಿಸಿ ಅವು ಯುದ್ಧದಲ್ಲಿ ಶತ್ರುಗಳನ್ನು ಅಟ್ಯಾಕ್ ಮಾಡ್ತವೆ, ಆ ತರಹದ ಆನೆಗಳು. ಅಷ್ಟಾನುಚರಮೇಕೈಕಂ, ಒಂದೊಂದು ಆನೆಯನ್ನು ಮೈಂಟೈನ್ ಮಾಡಲಿಕ್ಕೆ 8 ಜನ ಭೃತ್ಯರು. ಹಾಗೆ 8 ಆನೆಗಳನ್ನು ಕೃಷ್ಣನಿಗೆ ಕೊಡ್ತೇನೆ ಗಿಫ್ಟ್ ಆಗಿ. ಇದೆಲ್ಲ ಉತ್ಕೋಚದ ಒಂದು ರೂಪ. ಉತ್ಕೋಚ ಅಂದರೆ ಸಂಸ್ಕೃತದಲ್ಲಿ ಲಂಚ ಅನ್ಲಿಕ್ಕೆ ಏನಪ್ಪ ಪದ? ಉತ್ಕೋಚ. ಉತ್ಕೋಚ ಅಂದರೆ ಲಂಚ ಅಲ್ಲ. ಸಂಸ್ಕೃತದಲ್ಲಿ ಯಾವಾಗಿಂದ ಲಂಚ ಬಂತು ಅಂತ ನೀವು ಕೇಳಬಹುದು. ಈ ಪದವನ್ನು ಮೊದಲು ಇದನ್ನು ಪ್ರಯೋಗ, ನಮಗೆಲ್ಲ ಈ ತರಹದ ರಾಜ್ಯಶಾಸ್ತ್ರದ ಪದಗಳನ್ನು ಪ್ರಯೋಗ ಮಾಡಿದವ ಕಲ್ಹಣ. ಅವನ ಗ್ರಂಥದ ಹೆಸರು ರಾಜತರಂಗಿಣಿ. ಕಾಶ್ಮೀರದಲ್ಲಿ ಅವತ್ತು ಇದ್ದ ರಾಜರ ವಂಶಗಳು ಎಲ್ಲ ಅಪಸವ್ಯ ಸವ್ಯಗಳನ್ನೆಲ್ಲ ಹೇಳಿಬಿಡ್ತಾನು. ಅವನ ಗ್ರಂಥ ಶುರು ಆಗೋದೇ ಕೃಷ್ಣ ಕಾಶ್ಮೀರದ ರಾಜ ಗೋನಂದನನ್ನು ಕೊಂದ. ಅಂದರೆ ಕೃಷ್ಣ ಎಲ್ಲಿಗೋ ಹೋಗ್ತಾ ಇದ್ದ, ಅವನು ಯುದ್ಧ ಬಿಟ್ಬಿಟ್ಟಿದ್ದ. ಗೋನಂದನನ್ನು ಕೊಂದ. ಅವಾಗ ಅವನ ಬಸುರಿ ಹೆಂಡತಿ ಇದ್ಲು, ಅವಳನ್ನೇ ರಾಜನನ್ನಾಗಿ ಮಾಡಿದ ಅಂತ ಮೊದಲು ಒಂದು ಹೆಣ್ಣನ್ನು ರಾಜ್ಯದ ಅಧಿಪತಿಯಾಗಿ ಮಾಡಿದವ ಅವನು ಕೃಷ್ಣ. ಅಲ್ಲಿಂದ ಶುರು ಮಾಡ್ತಾನವನು. ನಾನು ರಾಜವಂಶದ ಗುಟ್ಟುಗಳನ್ನೆಲ್ಲ ಮರೆಮಾಚದೆ ಹೇಳ್ತೇನೆ. ಅಲ್ಲಿಯ ಗುಮಾಸ್ತರ ಲಂಚಗುಳಿತನ ಹೇಗೆ, ರಾಜವಂಶಸ್ಥರ ಸಮಸ್ಯೆಗಳೇನು, ಎಲ್ಲವನ್ನು ಓಪನ್ ಆಗಿ ಹೇಳ್ತೇನೆ ಅಂತ. ಅದಾದ್ಮೇಲೆ ನೆಕ್ಸ್ಟು ಬಯೋಗ್ರಫಿ ಬರೆಯೋ ಪದ್ಧತಿ ಅಲ್ಲಿ ಬಂದದ್ದು ವಿಕ್ರಮಾಂಕ ಚರಿತ ಸೋಮದೇವನದ್ದು. ಆಮೇಲೆ ಕಲ್ಹಣ, ಜಲ್ಹಣ, ಬಿಲ್ಹಣ ಇವರೆಲ್ಲ ಇದ್ದಾಗ್ತಿದ್ದ ಹಾಗೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಸಮಕಾಲೀನರು ಬರೆದದ್ದು. ಅವನು ಸಮಕಾಲೀನ ಕಾಶ್ಮೀರದ ರಾಜರಿಗೆ. ಕ್ಷೇಮೇಂದ್ರನೂ ಕೂಡ ರಾಜನೇ. ಅವನು ಸಮಕಾಲೀನ ಚರಿತ್ರೆಯನ್ನು ಮುಚ್ಚಿಟ್ಟು ಬರೆದಿದ್ದಾನೆ. ಅಂದರೆ ಬೇರೆ ಹೆಸರುಗಳನ್ನು ಕೊಟ್ಟು ಬರೆದಿದ್ದಾನೆ. ಪಂಚತಂತ್ರವೂ ಸಮಕಾಲೀನವೇ. ಪಂಚತಂತ್ರ ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ಇವರು ಮಿಸ್ಟರ್ ಅಂತ ಹೇಳಿ ಹೆಸರು ಹೇಳಲಿಕ್ಕಾಗಲ್ಲ, ಮೊಸಳೆ ಅಂತ ಅನ್ನೋದು ಅಷ್ಟೇ. ಅವನ ಹೆಸರು ಹೇಳಲಿಕ್ಕಾಗಲ್ಲ, ಅದಕ್ಕೆ ಎತ್ತು ಅಂತ ಅನ್ನೋದು ಅಷ್ಟೇ. ಅದು
ಪಂಚತಂತ್ರ ಸಮಕಾಲೀನ ರಾಜಕೀಯ ವಿಡಂಬನ ಕಾದಂಬರಿಯೇ ಅದು. ಈ ಒಂದು ಜಾರ್ಜ್ ಆರ್ವೆಲ್ನದ್ದು ಅನಿಮಲ್ ಫಾರ್ಮ್ ಇಲ್ವೇ? ಜಾರ್ಜ್ ಆರ್ವೆಲ್ ಅಂತ ಹೇಳಿ ಕಮ್ಯುನಿಸಮ್ನ ಅವನಷ್ಟು ಉತ್ಕಟವಾಗಿ ಟೀಕಿಸೋರು ಯಾರೂ ಇಲ್ವೇ ಇಲ್ಲ ಜಗತ್ತಿನಲ್ಲಿ. ಅವನು ಹೇಳೋದು ಅನಿಮಲ್ ಫಾರ್ಮಿನಲ್ಲಿ, ಅಂದರೆ ಕಮ್ಯುನಿಸಮ್ ಈಸ್ ಲೈಕ್ ಅನಿಮಲ್ ಫಾರ್ಮ್. ಅವನು ಹೇಳೋದು ಆಲ್ ಆರ್ ಈಕ್ವಲ್ ಬಟ್ ಸಮ್ ಆರ್ ಮೋರ್ ಈಕ್ವಲ್ ಅಂತ. ಎಲ್ಲರೂ ಸಮಾನರು, ಕೆಲವರು ಹೆಚ್ಚು ಸಮಾನರು ಅಂತ. ಆ ಕಮ್ಯುನಿಸಮ್ನ ಅಷ್ಟು ತೀಕ್ಷ್ಣವಾಗಿ ವಿಡಂಬನೆಗೆ ಒಳಪಡಿಸಿದ ಕಾದಂಬರಿಕಾರ. ಆ ಜಾರ್ಜ್ ಆರ್ವೆಲ್ನ ಅನಿಮಲ್ ಫಾರ್ಮ್ ಇದೆಯಲ್ಲ, ಅದರದ್ದು ಪೂರ್ವ ರೂಪವೇ ಪಂಚತಂತ್ರ. ಏನಂತಹ ಡಿಫರೆನ್ಸ್ ಇಲ್ಲ. ಇಲ್ಲಿ ಆ ತರಹ ಸೇಫ್ ಆಗಿ ಹೇಳಿದ್ದಾನೆ. ಯಾಕೆ ಬಂತು ಅಂತ ಹೇಳಿದ್ರೆ, ಉತ್ಕೋಚ, ಲಂಚ, ಅದನ್ನು ಅವನು ಕಾಶ್ಮೀರದಲ್ಲಿ ಯಾವ್ಯಾವ ರೀತಿ ನಡೀತಾ ಇತ್ತು, ಒಂದೊಂದು ಮೇಜಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ರು ಅಂತೆಲ್ಲ ಲಿಸ್ಟ್ ಕೊಡ್ತಾನವನು. ಒಂದು ಕೆಲಸ ಆಗಬೇಕಾದ್ರೆ ಯಾವ ರೀತಿ ಫಿಕ್ಸ್ ಆಗಿತ್ತು, ಕಮಿಷನ್ ಹೇಗಿತ್ತು, ಎಲ್ಲವನ್ನೂ ಹೇಳ್ಬಿಡ್ತಾನವನು. ಅದರಿಂದಾಗಿ ಸಂಸ್ಕೃತದಲ್ಲಿ ಲಂಚ ಇದೆ, ಉತ್ಕೋಚ, ಇದೆಲ್ಲ ಉತ್ಕೋಚ ರೂಪವೇ. ಕೃಷ್ಣನಿಗೆ ಹೀಗೆಲ್ಲ ಕೊಡ್ತೇವೆ ಅಂತ ಅಂದುಕೊಳ್ತಾ ಇರೋದು. ಕೃಷ್ಣನಿಗೆ ಗೊತ್ತಿಲ್ವಾ ಅದು ಕಡೆಯಲ್ಲಿ ಏನಾಯಿತು ನೋಡುವ. ಅವನ ಪೂಜೆಯನ್ನು ಸ್ವೀಕರಿಸ್ತಿಲ್ಲ ಅಂತ ಆಚಾರ್ಯ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ. ಯಾಕಂದರೆ ಆಚಾರ್ಯಗೆ ನಿರ್ಣಯ ಮಾಡೋದಿತ್ತಲ್ಲ. ಅದಕ್ಕೆ ಗುಣವದ್ವಿಡಿತ್ಯಸೌ, ಅವರೆಲ್ಲ ಗುಣವಂತರನ್ನು ದ್ವೇಷ ಮಾಡ್ತಾರೆ. ಅದರಿಂದಾಗಿ ಅವರು ಯಾರ ಪೂಜೆಯನ್ನು ನಾನು ಸ್ವೀಕರಿಸೋದಿಲ್ಲ ಅಂತ. ಅವನು ಹೇಳೋದು ಅಷ್ಟಾನುಚರಮೇಕೈಕಂ ಅಷ್ಟೌ ದಾಸ್ಯಾಮಿ ಕೇತವೇ. ಒಂದೊಂದು ಆನೆಯನ್ನು ನೋಡಿಕೊಳ್ಳಿಕ್ಕೆ 8 ಜನ ದಾಸರನ್ನು ನಾನೇ ಪ್ರೊವೈಡ್ ಮಾಡ್ತೇನೆ. ಆ ತರಹದ 8 ಆನೆಯನ್ನು ಕೊಡ್ತೇನೆ. ದಾಸೀನಾಂ ಅಪ್ರಜಾತಾನಾಂ ಶುಭಾನಾಂ ರುಗ್ಮವರ್ಚಸಾಂ ಶತಮಸ್ಮೈ ಪ್ರದಾಸ್ಯಾಮಿ ದಾಸಾನಾಂ ಪಿತಾವತಾಂ. ಕನ್ಯೆಯರಾದ 100 ಜನ ದಾಸಿಯರನ್ನು ಕೊಡ್ತೇನೆ, 100 ಜನ ದಾಸರನ್ನು ಕೊಡ್ತೇನೆ. ಆವಿಕಂಚ ಸುಖಸ್ಪರ್ಶಂ ಪಾರ್ವತೀಯೈರುಪಾಹೃತಂ ತದಪ್ಯಸ್ಮೈ ಪ್ರದಾಸ್ಯಾಮಿ ಸಹಸ್ರಾಣಿ ದಶಾಷ್ಟಚ. ಆವಿಕಂ, ಒಳ್ಳೆಯ ಕಂಬಳಿ, ಮುಟ್ಟಿದ್ರೆ ಸುಖಸ್ಪರ್ಶ, ಆ ರೀತಿಯ ಸಾವಿರಾರು ಕಂಬಳಿಗಳನ್ನು ದಾನ ಮಾಡ್ತೇನೆ ಕೃಷ್ಣನಿಗೆ. ದಿವಾರಾತ್ರೌ ಚ ಭಾತ್ಯೇ ಚ ಸುತೇಜ ವಿಮಲೋಮಣಿ ತಮಪ್ಯಸ್ಮೈ ಪ್ರದಾಸ್ಯಾಮಿ ತಮಪ್ಯರ್ಹತಿ ಕೇತವಃ. ಕೃಷ್ಣ ಬಂದರೆ ಹಗಲು ರಾತ್ರಿ ಒಂದೇ ರೀತಿಯಲ್ಲಿ ಬೆಳಗುವ ಮಣಿಗಳನ್ನು ಕೊಡ್ತೇನೆ. ಏಕೇನಾಭಿಪತತ್ಯನ್ನ ಯೋಜನಾನಿ ಚತುರ್ದಶ ಯಾನಂ ಅಶ್ವತರೀಯುಕ್ತಂ ತದಪ್ಯಸ್ಮೈ ದದಾಮ್ಯಹಂ. ಅಶ್ವತರೀಯುಕ್ತಂ, ಅಶ್ವತರಿ ಅಂದರೆ ಮ್ಯೂಲ್ ಅಂತ ಹೇಳ್ತಾರೆ. ಕುದುರೆ ಮತ್ತು ಕತ್ತೆಗಳ ಸಂಭೋಗದಿಂದ ಹುಟ್ಟಿದ ಒಂದು ಪ್ರಾಣಿ, ವೇಗವಾಗಿ ಓಡುತ್ತೆ, ಅದನ್ನು ಅಶ್ವತರಿ ಅಂತ ಕರೀತಾರೆ. ಆ ಅಶ್ವತರಿಯನ್ನು ಹೂಡಿದ ರಥ. ಆ ಅಶ್ವತರಿ ಎಂತಹ ಶಕ್ತಿ ಅದಕ್ಕೆ ಅಂತ ಹೇಳಿದ್ರೆ, ಯೋಜನಾನಿ ಚತುರ್ದಶ, 14 ಯೋಜನಗಳ ವರೆಗೆ ನಿರಂತರವಾಗಿ ಓಡುತ್ತೆ, ವಿಶ್ರಮಿಸಿಕೊಳ್ಳೋದೇ ಇಲ್ಲ. ಆ ಥರದ ಕುದುರೆಯನ್ನು ಕೊಡ್ತೇನೆ, ಆ ತರಹದ ರಥ. ಯಾನಂ ಅಶ್ವತರೀಯುಕ್ತಂ ತದಪ್ಯಸ್ಮೈ ದದಾಮ್ಯಹಂ. ಅದು ರಾಜರಿಗೆ ಮಾತ್ರ ಕೊಡೋದು. ಇವನು ದುರ್ಯೋಧನನ ಕುದುರೆ ಆ ಥರದ್ದೊಂದು ಇತ್ತು, ಅವನು ಮಾತ್ರ ಯೂಸ್ ಮಾಡೋದು. ಅದನ್ನು ಪುರೋಚನನಿಗೆ ಕೊಟ್ಟು ಕಳಿಸಿದ್ದ. ಪಾಂಡವರು ಬರುವ ಮೊದಲೇ ಹೋಗು, ವಾರಣಾವತದಲ್ಲಿ ಇರು ಅಂತ. ಆ ಕುದುರೆ ಅವ್ರಿಗೆ ಗೊತ್ತಾಗಲ್ವಾ, ಇವನು ವಾಹನದಲ್ಲೇ ಬಂದಿದ್ದಾನೆ. ಅವನು ಬಂದು, ದುರ್ಯೋಧನ ನನಗೆ ಇಷ್ಟ ಇಲ್ಲ, ಅವನನ್ನು ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಿಮ್ಮ ಹತ್ರ ಇದ್ದೀನಿ, ಸೇವೆ ತಗೊಳ್ಬೇಕು ಅಂತಂದ. ಅಲ್ಲ, ಪಾಂಡವರು ಗೊತ್ತಾಗಲ್ವಾ, ಅವನು ಎಷ್ಟು ವರ್ಷ ರಾಜಕಾರಣ ಮಾಡಿದ ನಮ್ಮದು ಯುಧಿಷ್ಠಿರ. ಗೊತ್ತಾಯಿತು. ಮತ್ತೆ ಮನೆಯ ಒಳಗಡೆ ಅವರು ಅಲ್ಲಿದ್ದಾಗಲೇ ಕಾಮಗಾರಿ ಆಗಿದ್ದು. ಅವರು ಒಂದು 3-4 ದಿವಸ ಅವರೇನು ಮಾಡಿದ್ರು, ಗ್ರಾಮಸ್ಥರ ಪ್ರಮುಖರ ಮನೆಯಲ್ಲಿ ಮಲಗ್ತಾ ಇದ್ರು. ಪಾಂಡವರು ಗ್ರಾಮ ಪ್ರಮುಖರ ಮನೆಯಲ್ಲಿ ಉಳ್ಕೊಂಡಿದ್ರು. ಅಷ್ಟರೊಳಗಡೆ ನಾನು ಮನೆ ಕಟ್ಟಿ ರೆಡಿ ಮಾಡ್ತೇನೆ,
ಮನೆ ಕಟ್ಟಿ ರೆಡಿ ಮಾಡುತ್ತಾನೆ. ಒಳಗಡೆ ಹೋದ ಕೂಡಲೇ ಢಾಳಾಗಿ ತುಪ್ಪ, ಅರಗು, ವಾಸನೆ. ಪ್ರಚಂಡ ಘೋಣ ಯುಧಿಷ್ಠಿರನ ಮೂಗು ಬಹಳ ಸೂಕ್ಷ್ಮ, ಉದ್ದವಾದ ಎದ್ದು ಕಾಣುವ ಮೂಗಿತ್ತಂತೆ ಅವನಿಗೆ. ಅಂತ ಒಂದು ಸರ್ತಿ ತಗೊಂಡ, ನಮ್ಮನ್ನೆಲ್ಲ ಸುಟ್ಟು ಬಿಡ್ತಾನೆ ಇವನು ಅಂತ ಹೇಳಿದಂತೆ. ಕೆಲವೊಮ್ಮೆ ಹೀಗಾಗತ್ತೆ. ಅವನು ಡಿ ದರ್ಜೆ ನೌಕರ, ಯಾರವನು ಪುರೋಚನ, ಅವನಿಗೆ ಈ ರಥದಲ್ಲಿ ಕಳಿಸಿದಾನೆ, ಅಶ್ವತರಿ ರಥದಲ್ಲಿ ಅಂತ ಹೇಳಿದ್ರೆ ಧರ್ಮರಾಜ ಇಷ್ಟು ಊಹಿಸಲ್ವ ಅವನು. ಏನೋ ಕೆಲವೊಂದು ಸರ್ತಿ ಸಂಚು ಮಾಡುವಾಗ ಈ ಥರದ್ದೆಲ್ಲ ನಡೆದು ಹೋಗುತ್ತೆ. ಅವರಿಗೆ ನಾವು ಹೀಗೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ, ಹಂಗೆ ಮಾಡ್ತಾ ಇರ್ತಾರೆ. ನಮ್ಮ ಗುರುಗಳ ಮೇಲೆ ಒಂದು ಭೀಕರವಾದ ಅಸಂಗತವಾದ ಒಂದು ಗ್ರಂಥ ಬಂತು. ಅದಕ್ಕೆ ನಮ್ಮನ್ನು ಕರೆದು ಹೇಳೋದು ಅಲ್ಲ, ಒಟ್ಟು ಇನ್ನೂ ಒಬ್ಬರು ವಿದ್ವಾಂಸರು ವಿದ್ಯಾಪೀಠದ ಸಂಶೋಧನಾ ಮಂದಿರವನ್ನು ಬೈದಿದ್ರು. ಅಲ್ಲಿಯ ವಿದ್ವಾಂಸರು ನನ್ನ ಕರೆದು ಹೇಳೋದು, ನೀನು ಇದಕ್ಕೆ ಉತ್ತರ ಬರಿಬೇಕು. ನಮ್ಮಲ್ಲಿ ಒಬ್ಬ ಕೆಳದರ್ಜೆಯ ವಿದ್ಯಾರ್ಥಿ ಈ ರೀತಿ ಉತ್ತರ ಬರೀತಾನೆ ಅಂತ ಗೊತ್ತಾಗಬೇಕು, ನಾವೆಲ್ಲ ಇದಕ್ಕೆಲ್ಲ ಬರಿಬಾರದು ಅಂತ ನನಗೆ ಹೇಳ್ತಾರೆ. ಅಲ್ಲ, ಒಂದು ವೇಳೆ ಅವರ ಅಭಿಪ್ರಾಯ ಹಾಗಿರಲಿ, ನಾನು ಕೆಳದರ್ಜೆಯ ವಿದ್ಯಾರ್ಥಿ ಅಂತ ಇರಲಿ, ಆದರೆ ಅದನ್ನು ಹೇಳಬೇಕ ನನ್ನ ಎದುರುಗಡೆ. ಗಾವಂತಂತ ಇರಲ್ಲ, ಹೇಳಿದ್ರೆ ನಾನು ಹೆಂಗೆ ಮಾಡ್ತೇನೆ? ನನ್ನನ್ನು ಬೇಕಾದ್ರೆ ಉಬ್ಬಿಸಿ ಹೇಳಿ, ನೋಡು ಮಾರಾಯ, ನಿನ್ನಂಥ ವಿದ್ವಾಂಸರನ್ನ ಬೆಲೆ, ನೀನು ಉತ್ತರ ಬರೀಬೇಕು ಅಂತ ಬರೀಲಿ. ಅದಲ್ಲ, ಅವು ಕೆಲವೊಂದು ಸರ್ತಿ ತಲೆ ತೆಗೆದು ಪಕ್ಕದಲ್ಲಿಟ್ಟು ಮಾತಾಡ್ತಾ ಇರ್ತಾರೆ. ಹಾಗೆ ಅಶ್ವತರಿ ಯುಕ್ತ ಯಾನ ಅದನ್ನು ನಾನು ಕೃಷ್ಣನಿಗೆ ಕೊಡ್ತೇನೆ ಅಂದರೆ, ಕೃಷ್ಣನಿಗೆ ಕೊಡುವಾಗ ಅವನು ಕೃಷ್ಣ ರಾಜ ಅಲ್ಲ, ಅವನು ಕೊಡ್ತಾ ಇದ್ದೀನಿ ಅಂದರೆ ಅವನಿಗೆ ಸಂತೋಷ ಆಗಲಿ. ನನಗೆ ರಾಜನಲ್ಲದಿದ್ದರೂ ರಾಜನ ತರಹದ ರಥ ನನಗೆ ಸಿಗತ್ತೆ, ಇವ್ರು ಕೊಟ್ಟಿದ್ದಾರೆ ಅಂದರೆ ಇವರ ಮನಸ್ಸಿನಲ್ಲಿ ನಾನು ಎಂತಹ ಎತ್ತರದ ಸ್ಥಾನದಲ್ಲಿದ್ದೇನೆ ಅಂತೂ ಗೊತ್ತಾಗಲಿ. ಈ ತರಹದ್ದೆಲ್ಲ ಸಿಲ್ಲಿ ಯೋಚನೆಗಳು. ಯಾವಂತಿ ವಾಹನಾನ್ಯಸ್ಯ ಯಾವಂತ ಪುರುಷಾಶ್ಚ ವೈ ತಥೋಷ್ಟ ಗುಣಮಪ್ಯಸ್ಮೈ ಭೋಜ್ಯಂ ದಾಸ್ಯಾಮ್ಯಹಂ ಸದಾ. ಸರಿ, ಸಿಬ್ಬಂದಿಗಳನ್ನು ಕೊಟ್ಬಿಟ್ರೆ ಅವ್ರ ಊಟಕ್ಕೆ ನಮ್ಮದೇ ಖರ್ಚಲ್ವೇ ಅಂದರೆ, ಇಲ್ಲ ಅವರೆಲ್ಲರ ಊಟಕ್ಕೆ ನಾನೇ ವ್ಯವಸ್ಥೆ ಮಾಡಿ ಒಂದು ದುಡ್ಡು ಕೊಡ್ತೇನೆ ಅಂತ ಹೇಳ್ತಾನವನು. ಯಾಕೆಂದ್ರೆ ನೋಡಿ, ಒಂದೊಂದು ಆನೆಗೆ 8 ಜನ ಮೇಂಟೆನೆನ್ಸ್ಗೆ, ಆಯ್ತಾ, 8 ಎಷ್ಟು ಜನ ಆಯಿತು ಅಷ್ಟು. ಆಮೇಲೆ ಯಾನಂ ಅಶ್ವತರಿ ಯುಕ್ತಂ, ಅದನ್ನು ಮೈಂಟೈನ್ ಮಾಡಬೇಕು. ಅದರ ಆರೋಗ್ಯ, ಈ ಎಲ್ಲ ಕುದುರೆಗಳದ್ದು 16 ಕುದುರೆಗಳು, 16 ನಾಲ್ಕಲಿ. ಆ ಕುದುರೆಗಳಿಗೆ ಮೇವು, ಅದನ್ನು ಮೇಯಿಸ್ಲಿಕ್ಕೆ ಒಬ್ಬ ಇವನು ಸೇವಕ, ಎಷ್ಟು ಜನ. ಆಮೇಲೆ 100 ಜನ ದಾಸರಂತೆ, 100 ಜನ ದಾಸಿಯರಂತೆ. ದಾಸೀನಾಂ ಅಪ್ರಜಾತಾನಾಂ. ಇವ್ರಿಗೆಲ್ಲ ಊಟ ಹಾಕೋದಾರು ನಾವೇ. ಒಬ್ಬನಿಗೆ ಸಿಟ್ಟಿದ್ರೆ ಮಾತ್ರ ಆನೆ ದಾನ ಮಾಡಿಬಿಡೋದು, ಮುಗಿದಾಯ್ತು ಇವ್ರು ಪೂರ್ತಿ. ಈ RK ನಾರಾಯಣರಾಯರದ ಕಥೆಯಲ್ಲಿ ಒಂದು ದೊಡ್ಡದು ಬುಲ್ಡೋಜರ್ ದಾನ, ಇದು ಲಾಟ್ರಿಯಲ್ಲಿ ಗೆದ್ದು ಬಿಡ್ತಾನೆ, ಏನು ಮಾಡೋದು ಗೊತ್ತಾಗ. ದೊಡ್ಡ ಬುಲ್ಡೋಜರ್ ಲಾಟ್ರಿಯಲ್ಲಿ ಬಂದ್ಬಿಡುತ್ತೆ ಅವನಿಗೆ, ಏನು ಮಾಡೋದು ಗೊತ್ತಾಗಲ್ಲ. ಹಾಗೆ ಅದಾದರೆ ನಿರ್ಜೀವ ಪ್ರಾಣಿ ಒಂದು ಕಡೆ ಇಟ್ಬಿಟ್ಟು ಏನೋ ಮಾಡ್ಬೋದು. ಇದು ಹಾಗಲ್ಲ, ಆನೆ ಕೊಟ್ಟು ಬಿಟ್ರೆ ಏನು ಮಾಡೋದು? ಅದಕ್ಕೆ ಅವರಿಗೆ ಊಟದ ವ್ಯವಸ್ಥೆನೂ ನಾನೇ ಮಾಡ್ತೇನೆ ಅಂತಾನೆ. ಯಾರು? ಇವನು ಧೃತರಾಷ್ಟ್ರ ಅಥವಾ ಧಾರ್ತರಾಷ್ಟ್ರ, ಇಬ್ರದ್ದು ಒಂದೇ ಅಭಿಪ್ರಾಯ. ಅದಕ್ಕೆ ಅವನು ಹೇಳೋದು, ಯಾವಂತಿ ವಾಹನಾನಿ ಅಸ್ಯ ಯಾವಂತ ಪುರುಷಾಶ್ಚವೈ. ಎಷ್ಟು ವಾಹನಗಳಿವೆಯೋ ಅಂದರೆ ಕುದುರೆ, ಕತ್ತೆ, ಮ್ಯೂಲು, ಆಮೇಲೆ ಇದು ಆನೆ. ಯಾವಂತಿ ವಾಹನಾನಿ ಯಾವಂತಹ ಪುರುಷಾಹ, ಇವುಗಳನ್ನು ಮೈಂಟೈನ್ ಮಾಡಲಿಕ್ಕೆ ಮತ್ತೆ ಇವು ದಾಸರು ಅಂತ ನಾನು ಯಾರನ್ನು ಕೊಡ್ತೇನೆ, ಇವರೆಲ್ಲ ಯಾರಿದ್ದಾರೆ. ತತಃ ಅಷ್ಟಗುಣಮಪ್ಯಸ್ಮೈ, ಅವರಿಗೆ 8 ಪಟ್ಟು ಹೆಚ್ಚು ಆಹಾರವನ್ನು ಕೊಡ್ತೇನೆ. ಆಮೇಲೆ ಸೆಲ್ಫ್ ಪ್ರೊಡಕ್ಷನ್, ಅದರಿಂದ ಅದೇ ಬರಲಿಕ್ಕೆ ಶುರು ಆಗುತ್ತೆ. ದಾಸ್ಯಾಮಿ ಅಹಂ ಸದಾ ಮಮ ಪುತ್ರಾಶ್ಚ ಪೌತ್ರಾಶ್ಚ ಸರ್ವೇ ದುರ್ಯೋಧನಾದೃತೆ ಪ್ರತ್ಯುದ್ಯಾಸ್ಯಂತಿ ದಾಚಾರ್ಹಂ ರಥೈರ್ಮೃಷ್ಟೈಸ್ವಲಂಕೃತಾ. ದುರ್ಯೋಧನ ಒಪ್ಪಿದರೆ ದುರ್ಯೋಧನ ಒಪ್ಪದಿದ್ದರೆ, ದುರ್ಯೋಧನ ಬಿಟ್ಟು ನನ್ನ ಯಾರ್ಯಾರು ಮೊಮ್ಮಕ್ಕಳು ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಹಸ್ತಿನಪುರದ ಗಡಿಯಲ್ಲಿ ನಿಂತುಕೊಳ್ತಾರೆ ಕೃಷ್ಣನನ್ನು ಸ್ವಾಗತಿಸಲಿಕ್ಕೆ. ಸ್ವಲಂಕೃತಾಶ್ಚ ಕಲ್ಯಾಣ್ಯ
ಪಾದೈರೇವ ಸಹಸ್ರತಃ ವಾರ ಮುಖ್ಯ ಮಹಾಭಾಗಂ ಪ್ರತ್ಯುದ್ಯಾಸ್ಯಂತಿ ಕೇತವಂ. ಮತ್ತೆ ನಮ್ಮ ಊರುಗಳಲ್ಲಿರುವ ನಗರದಲ್ಲಿರುವ ಯಾರ್ಯಾರು ಬೆಲೆವೆಣ್ಣುಗಳಿದ್ದಾರೆ, ಚಲುವೆಯರು ಅಂತ ಯಾರ್ಯಾರಿದ್ದಾರೆ, ರೂಪವತಿಯರು, ಎಲ್ಲರೂ ಕೂಡ ಅವನನ್ನು ಸ್ವಾಗತ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿರ್ತಾರೆ. ನಗರವಧು ಅಂತ ಕರೀತಾರೆ ಅವ್ರನ್ನ. ನಗರವಧುಗಳೆಲ್ಲ ಅಲ್ಲಿರ್ತಾರೆ. ಇಡೀ ನಗರ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಅದರ ಬಾಗಿಲಿಗೆ ಬಂದಿದೆ ಅಂತ ಅನ್ಬೇಕಾದ್ರೆ ಕೃಷ್ಣನಿಗೆ ಸಲ್ಲುವ ಗೌರವ ಅಲ್ವೇ ಅದು. ನಗರಾದಪಿ ಯಾಕಾಶ್ಚಿತ್ ಗಮಿಷ್ಯಂತಿ ಜನಾರ್ದನಂ ದ್ರಷ್ಟುಂ ಕನ್ಯಾಶ್ಚ ಕಲ್ಯಾಣ್ಯ ತಾಶ್ಚ ಯಾಸ್ಯಂತ್ಯನಾವೃತಾ. ನಗರದಿಂದ ಕೆಲವರು ಹೊರಗಡೆ ಹೋಗ್ತಾರೆ. ಕನ್ಯಾಶ್ಚ ಕಲ್ಯಾಣ್ಯ, ಚೆಲುವೆಯರು, ಗರತಿಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಸಸ್ತ್ರೀ ಪುರುಷ ಬಾಲಂಚ ನಗರಂ ಮಧುಸೂದನಂ ಉದೀಕ್ಷತಾಂ ಮಹಾತ್ಮಾನಂ ಭಾನುಮಂತಮಿವ ಪ್ರಜಾ. ಸಸ್ತ್ರೀ ಪುರುಷ ಬಾಲಂಚ, ಸ್ತ್ರೀಯರು, ಪುರುಷರು, ಪುಟ್ಟ ಮಕ್ಕಳು, ಇಡೀ ನಗರ. ನಮಗಾಗಿ ಸ್ಕೂಲಿನ ಮಕ್ಕಳು ಅರ್ಧ ಗಂಟೆ ಕಾದಿದ್ದಾರೆ ಅನ್ನೋದು ರಾಜಕಾರಣಿಗಳಿಗೆ ಎಷ್ಟು ಸಂತೋಷ ನೀಡುತ್ತೆ. ಏನೂ ಗೊತ್ತಿರದ ಮಕ್ಕಳು ಪಾಪ ಬಿಸಿಲಲ್ಲಿ ನಿಂತಿವೆ ಅಂತ ಹೇಳಿ ನನಗಾಗಿ ಕಾದಿವೆ ಅಂತ ಒಂದು ಹೆಮ್ಮೆ ಅವರಿಗೆ. ಆ ರೀತಿ ಕೃಷ್ಣನನ್ನ ಸ್ವಾಗತಿಸ್ಲಿಕ್ಕೆ ಸಸ್ತ್ರೀ ಪುರುಷ ಬಾಲಂ, ಬಾಲಕರು ಇರಬೇಕು ಅಲ್ಲಿ ಅಂತ ಒಂದು ಆರ್ಡರ್, ಸರ್ಕಾರಿ ಸುತ್ತೋಲೆ ಬಂತದು. ಮಹಾಧ್ವಜ ಪತಾಕಾಶ್ಚ ಕ್ರಿಯಂತಾಂ ಸರ್ವತೋದಿತಃ ಜಲಾವಸಿಕ್ತೋ ವಿರಜಾಹ ಪಂಥಾಕಾರ್ಯಸ್ತು ಸರ್ವತಃ. ಒಳ್ಳೆ ಧ್ವಜ, ಕೃಷ್ಣನನ್ನ ಸ್ವಾಗತಿಸುವ ಸಲುವಾಗಿ ಪತಾಕೆಗಳಿರಬೇಕು. ಆಮೇಲೆ ಜಲಾವಸಿಕ್ತೋ ವಿರಜಾಹ, ಇಡೀ ಬೀದಿ ಜಲಾವಸಿಕ್ತ ಸುಗಂಧಮಯವಾದ ನೀರಿನಿಂದ ಸಿಂಪಡಿಸಲ್ಪಟ್ಟು ಶುದ್ಧವಾಗಿರಬೇಕು. ವಿರಜಾಹ, ಒಂದು ಚೂರು ಧೂಳು ಹೇಳಬಾರದು, ಆ ರೀತಿ ಇರಬೇಕು. ಇನ್ನು ಇಳ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಗೊತ್ತೋ ನೋಡಿ, ಎಂತಹ ಮೀಟಿಂಗ್. ದುಶ್ಯಾಸನಸ್ಯ ಚ ಗೃಹಂ ದುರ್ಯೋಧನ ಗೃಹಾದ್ವರಂ. ದುರ್ಯೋಧನನ ಮನೆಗಿಂತ ದುಶ್ಯಾಸನನ ಮನೆ ಚೆನ್ನಾಗಿದೆ. ತದದ್ಯ ಕ್ರಿಯತಾಂ ಕ್ಷಿಪ್ರಂ ಸುಸಂವೃಷ್ಟಂ ಅಲಂಕೃತಂ. ಅದನ್ನು ಇನ್ನೂ ಅಲಂಕಾರಗೊಳಿಸಿ, ಸುಸಂವೃಷ್ಟಂ, ಅದನ್ನು ಇನ್ನೂ ಶುದ್ಧ ಮಾಡಿ ಅಲ್ಲಿ ಅವನನ್ನು ಇಳಿಸಬೇಕು ಅಂತ ಹೇಳಿ ದುರ್ಯೋಧನ ಅವನ ಆತಿಥ್ಯದ ಪ್ಲಾನ್ ಮಾಡ್ತಾ ಇದ್ದಾನೆ. ಅದು ಮುಂದೆ ಏನಾಯಿತು, ದುರ್ಯೋಧನ ಧೃತರಾಷ್ಟ್ರ ಇಬ್ರು, ಧೃತರಾಷ್ಟ್ರನ ಪ್ಲಾನ್ ಕೃಷ್ಣನನ್ನು ಹೇಗೆ ಎದುರುಗೊಳ್ಳೋದು ಅಂತ ಏನು ಮೀಟಿಂಗ್ ಆಗ್ತಾ ಇತ್ತು ಅದರ ಬಗ್ಗೆ ನಾವು ಇವತ್ತು ನೋಡಿದ್ದೇವೆ. ಇನ್ನು ಮುಂದಿನದ್ದನ್ನು ಮುಂದಿನ ವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.